ಯಾ ನಮಸ್ಕಾರ. ಆ, ನಿನ್ನೆ ನಾವು DOT ಥರ್ಡ್ ಇಯರ್ ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ದು ಅಥವಾ ಕರ್ನಾಟಕ ಸ್ಟೇಟ್ನಲ್ಲಿ ಏನು ನಮ್ಮ ಲೀಡ್ ಹೆಲ್ತ್ ಸೈನ್ಸಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಡಿಪ್ಲೊಮಾ ಆಫ್ಥಾಲ್ಮಿಕ್ ಟೆಕ್ನಾಲಜಿ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರ ಸಿಲೆಬಸ್ ಪ್ರಕಾರ ನಾವು ನಿನ್ನೆಯಿಂದ ಕಮ್ಯುನಿಟಿ ಆಫ್ಥಮಾಲಜಿ ಡಿಸ್ಕಷನ್ಸ್ ಶುರು ಮಾಡಿದ್ದೀವಿ. ಅದರಲ್ಲಿ ಐ ಬ್ಯಾಂಕಿಂಗ್ ಬಗ್ಗೆ ನಿನ್ನೆ ಒಂದು ಪೋರ್ಷನ್ ಅಷ್ಟು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಡಾಕ್ಟರ್ ರಾಮಮೂರ್ತಿ, ಆಫ್ಥಮಾಲಜಿಸ್ಟ್, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಐ ಬ್ಯಾಂಕ್ ರಿಲೇಟೆಡ್ ಡಿಸ್ಕಷನ್ ಅನ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಐ ಬ್ಯಾಂಕು ಬಗ್ಗೆ ತಿಳ್ಕೊಂಡ್ವಿ, ಇಂಟ್ರಡಕ್ಷನ್ ಆಯಿತು. ಅದಾದ್ಮೇಲೆ ಅದರದ್ದು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಐ ಬ್ಯಾಂಕ್ ಅಂದ್ರೆ ಅದರಲ್ಲಿ ಯಾವ್ಯಾವ ಥರ ಹ್ಯೂಮನ್ ರಿಸೋರ್ಸಸ್ ಅಂದರೆ ಯಾವ್ಯಾವ ಥರ ಯಾರು ಎಲ್ಲ ಜನಗಳಿರ್ತಾರೆ, ಲೈಕ್ ಅದ್ರದ್ದು ಇನ್ಚಾರ್ಜ್ ಯಾರು, ಮತ್ತೆ ಟೆಕ್ನಿಷಿಯನ್ ಏನು ಕತೆ, ಜೊತೆಗೆ ಕ್ಲರ್ಕು, ಸ್ಟೋರ್ ಕೀಪರ್ಸು, ಮತ್ತೆ ನಮ್ಮ ಸೋಷಿಯಲ್ ವರ್ಕರು, ಹಾಗೆ ಮತ್ತೆ ಡ್ರೈವರ್, ಮತ್ತೆ ಪ್ರೊಜೆಕ್ಷನಿಸ್ಟ್ ಅಂತ ಹೇಳಿ ಇಲ್ಲಿ ಇರ್ತಾರೆ ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ನಮಗೆ ಬ್ರೀಫ್ ಮಾಹಿತಿ ತಿಳ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ನಿನ್ನೆ ಹೇಳಿದಾಗ ಐ ಬ್ಯಾಂಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ DOT ಸ್ಟೂಡೆಂಟ್ಸ್ಗಳಿಗೆ, ಕಲೀಲಿಕ್ಕೆ ಕೂಡ, ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ, ಕೆಲಸಕ್ಕೆ ಕೂಡ, ಜೊತೆಗೆ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಬಂದು ಮತ್ತೆ ಅದ್ರದ್ದು ಡಿಸ್ಕಷನ್ನು ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ರೆಫರ್ ಮಾಡ್ತಾ ಇರೋದು ಡಾಕ್ಟರ್ AK ಖುರಾನ ಅವ್ರದ್ದು 6th ಎಡಿಷನ್ ಕರೆಂಟ್ ಆಫ್ಥಮಾಲಜಿ ಇನ್ ಕಾಂಪ್ರಹೆನ್ಸಿವ್ ಆಫ್ಥಮಾಲಜಿ ಬುಕ್ ಏನಿದೆ ಅದು ರೆಫರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಚಾಪ್ಟರ್ ನಂಬರ್ 22ನಲ್ಲಿದೆ. ಸೊ ಅದನ್ನು ರೆಫರ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗಳು ಕೂಡ ಅದನ್ನು ರೆಫರ್ ಮಾಡಿಕೊಂಡು ನನ್ನ ಜೊತೆಗೇನೆ ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಹೋದರೆ ಈಸಿ ಆಗಿರುತ್ತೆ. ಸೊ ಐ ಕಲೆಕ್ಷನ್ ಸೆಂಟರ್ಸ್, ದೀಸ್ ಆರ್ ದ ಪೆರಿಫರಲ್ ಸ್ಯಾಟಲೈಟ್ಸ್ ಆಫ್ ಎನ್ ಐ ಬ್ಯಾಂಕ್ ಫಾರ್ ಬೆಟರ್ ಫಂಕ್ಷನಿಂಗ್. ಅಂದರೆ ಬ್ಯಾಂಕ್ ಅನ್ನೋದು ಒಂದು ಸೆಂಟರ್ ಏರಿಯಾ ಆಗಿರುತ್ತೆ, ಸೆಂಟ್ರಲ್ ಪ್ಲೇಸ್ ಆಗಿರುತ್ತೆ, ಮೇನ್ ಪ್ಲೇಸ್ ಆಗಿರುತ್ತೆ, ಮೇನ್ ಹಬ್ ಯಾವುದೊಂದು ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಇರ್ಬೋದು ಅಥವಾ ತಾಲೂಕ್ ಸೆಂಟರ್ನಲ್ಲಿ ಇರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಐ ಕಲೆಕ್ಷನ್ ಸೆಂಟರ್ಸ್ ಅನ್ನುವಂಥದ್ದು ಸ್ಯಾಟಲೈಟ್ ಸೆಂಟರ್ಸ್. ಅಂದರೆ ಯಾವುದೇ ಈಗ ಮೂನ್ ನಾವು ಸ್ಯಾಟಲೈಟ್ ಅಂತ ಹೇಳ್ತೀವಿ. ಸ್ಯಾಟಲೈಟ್ ಅಂದರೆ ಒಂದು ಉಪಗ್ರಹ, ಗ್ರಹಕ್ಕೆ ಒಂದು ಉಪಗ್ರಹ. ಈಗ ಗ್ರಹ ಬಂದು ಭೂಮಿ ಆದರೆ ಅದ್ರದ್ದು ಉಪಗ್ರಹ ಬಂದು ಚಂದ್ರ ಆಗಿರುತ್ತೆ. ಸೊ ಹಾಗಾಗಿ ಮೂನ್ನ ನಾವು ಸ್ಯಾಟಲೈಟ್ ಅಂತ ಹೇಳ್ತೀವಿ. ಹಾಗೇನೆ ಯಾವುದೇ ಒಂದು ಪ್ಲೇಸಿಗೆ ಅಥವಾ ಜಾಗಕ್ಕೆ ಅಥವಾ ಮೇನ್ ಬಿಲ್ಡಿಂಗಿಗೆ ಮತ್ತೊಂದು ಸಣ್ಣದಾಗಿ ಇರುವಂಥದ್ದು ಸುತ್ತಮುತ್ತಲೇ ಇರುತ್ತೆ, ಬಟ್ ದೂರದಲ್ಲಿರುತ್ತೆ ಸ್ವಲ್ಪ, ಅದು ಅದಕ್ಕೆ ಒಂದು ಫೀಡರ್ ಆಗಿ ಕೆಲಸ ಮಾಡುತ್ತೆ, ಅದಕ್ಕೊಂದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಒಂದು ಟೀಮ್ ತರ ಕೆಲಸ ಮಾಡುತ್ತೆ. ಹಾಗಾಗಿ ಐ ಕಲೆಕ್ಷನ್ ಸೆಂಟರ್ಸ್ ಅನ್ನುವಂಥದ್ದು ಸ್ಯಾಟಲೈಟ್ ಫಾರ್ ಐ ಬ್ಯಾಂಕ್ ಫಾರ್ ಎ ಬೆಟರ್ ಫಂಕ್ಷನಿಂಗ್. ಅಂದ್ರೆ ಎಲ್ಲಾ ಕೆಲಸಕ್ಕೂ ಐ ಬ್ಯಾಂಕ್ ಅಲ್ಲಿರುವಂಥವ್ರು ಹೋಗ್ಲಿಕ್ಕಾಗಲ್ಲ. ಎಷ್ಟೋ ದೂರದಲ್ಲಿರುವಂಥದ್ದಕ್ಕೆ ಇಮಿಡಿಯೇಟ್ ಆಗಿ ಏನು ನಾವು 5-6 ಅವರ್ಸು ಐ ಬಾಲ್ನ ನಾವು ಕಲೆಕ್ಟ್ ಮಾಡಬೇಕು ಅಂತ ಹೇಳಿರ್ತೀವಿ, ಅದು ಮಾಡ್ಲಿಕ್ಕಾಗಲ್ಲ. ಅವಾಗ ಐ ಕಲೆಕ್ಷನ್ ಸೆಂಟರ್ಸ್ ಅಲ್ಲೇ ಹತ್ರದಲ್ಲೇ ಇದ್ರೆ ಅವಾಗ ಐ ಕಲೆಕ್ಷನ್ ಮಾಡೋಂಥ ಏನು ಪ್ರಕ್ರಿಯೆ ಇದೆ, ಕೆಲಸ ಇದೆ, ಅದನ್ನ ಈಸಿಯಾಗಿ ಸುಗಮವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಕೇಳಿದ್ದೇವೆ ನಾವು ಕೆಂಗೇರಿ ಕೇಳಿದ್ದೇವೆ, ಕೆಂಗೇರಿ ಉಪನಗರ ಕೇಳಿದ್ದೇವೆ, ಕೆಂಗೇರಿ ಉಪನಗರ ಅಂತ ಕೇಳಿದ್ವಿ. ಸೊ ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಂದ್ರೆ ಯಾವುದಕ್ಕೆ ಒಂದು ಉಪವಾಗಿರುವಂಥದ್ದು, ಸಣ್ಣದಾಗಿರುವಂಥದ್ದು, ಜೊತೆಯಾಗಿರುವಂಥದ್ದಕ್ಕೆ ನಾವು ಸ್ಯಾಟಲೈಟ್ ಅಂತ ಹೇಳ್ತೀವಿ. ಹಾಗಾಗಿ ಈ ಪೆರಿಫರಲ್ ಸ್ಯಾಟಲೈಟ್ಸ್ ಆಫ್ ಎನ್ ಐ ಬ್ಯಾಂಕ್ಗೆ ನಾವು ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಹೇಳ್ತೀವಿ. ಅದು ಐ ಬ್ಯಾಂಕಿಗೆ ಸಂಬಂಧಪಟ್ಟಂತ ಸೆಂಟರ್ಗಳನ್ನೇ, ಬಟ್ ಸ್ಮಾಲ್ ಸೆಂಟರ್ಸ್ ವಿತ್ ಲಿಮಿಟೆಡ್ ಫೆಸಿಲಿಟೀಸು. ಬಟ್ ಮೇನ್ ಫೋಕಸ್ ಏನಿರುತ್ತಪ್ಪ ಅಂತಂದ್ರೆ ಐ ಕಲೆಕ್ಷನ್ ಮಾಡುವಂಥದ್ದು ಫೋಕಸ್ ಇರುತ್ತೆ. ಐ ಕಲೆಕ್ಷನ್ ಮಾಡಿದನ್ನ ಐ ಬ್ಯಾಂಕಿಗೆ ತಲುಪಿಸುವಂತ ಕೆಲಸ ಇರುತ್ತೆ. ಅದಕ್ಕೆ ನಾವು ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಪೆರಿಫರಲ್ ಸ್ಯಾಟಲೈಟ್ಸ್ ಆಫ್ ಎನ್ ಐ ಬ್ಯಾಂಕ್ ಫಾರ್ ಬೆಟರ್ ಫಂಕ್ಷನಿಂಗ್. One collection center is viably located at an urban area with a population of more than 2 lakhs. About 4 to 5 collection centers are attached with each I bank. ಅಂದರೆ ಒಂದು ಐ ಬ್ಯಾಂಕಿಗೆ ಸಾಮಾನ್ಯವಾಗಿ ಒಂದು 4-5 ಸ್ಯಾಟಲೈಟ್ ಸೆಂಟರ್ಸ್ ಇರುತ್ತೆ. 4-5 ಯಾಕಪ್ಪ ಅಂತಂದ್ರೆ 4 ದಿಕ್ಕುಗಳು ಅಂತ ನೀವು ಅನ್ಕೋಬಹುದು ಅಲ್ವಾ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಮತ್ತೊಂದು ಸೆಂಟ್ರಲ್ ಸೇರಿದ್ರೆ 5 ಆಗುತ್ತೆ. 4 ಆದ್ರೆ 4 ಆಗುತ್ತೆ. ಸೊ ಹಾಗಾಗಿ 4-5 ಸೆಂಟರ್ಸ್ ಅಂದ್ರೆ ಒಂದು ಸೆಂಟರ್ ಮಧ್ಯದಲ್ಲಿದ್ರೆ ಅದಕ್ಕೆ ಎಲ್ಲಾ ದಿಕ್ಕುಗಳಲ್ಲೂ ಒಂದು ಸ್ಯಾಟಲೈಟ್ ಸೆಂಟರ್ಸ್ಗಳಿದ್ರೆ ಅವಾಗ ಕಲೆಕ್ಷನ್ ಪ್ರಕ್ರಿಯೆ ಪ್ರೋಗ್ರಾಮ್ ಏನಿದೆ ಅದು ಈಸಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಮೇನ್ ಐ ಬ್ಯಾಂಕ್ ಸೆಂಟರ್ ಅಂತ ಹೇಳಿ ಇದ್ದರೆ ಅದಕ್ಕೆ 4-5 ಕಲೆಕ್ಷನ್ ಸೆಂಟರ್ಸು
ಜೊತೆಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಕೆಲಸ ಕೂಡ ಆರಾಮಾಗಿ ನಡೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ 4 to 5 ಕಲೆಕ್ಷನ್ ಸೆಂಟರ್ಸ್ ಇರುತ್ತೆ. ಅಂಡ್ ಒಂದು ಕಲೆಕ್ಷನ್ ಸೆಂಟರ್ದು ಟಾರ್ಗೆಟ್ ಏನಿರುತ್ತಪ್ಪ ಅಂತಂದ್ರೆ, ಯಾವ್ದಾದ್ರು ಒಂದು ಏರಿಯಾದಲ್ಲಿ ಒಂದು 2 lakhs ಅಷ್ಟು ಪಾಪ್ಯುಲೇಷನ್, 2 ಲಕ್ಷದಷ್ಟು ಪಾಪ್ಯುಲೇಷನ್ ಇದ್ರೆ ಅಲ್ಲಿ ಒಂದು ಕಲೆಕ್ಷನ್ ಸೆಂಟರ್ ಇರುವಂತದ್ದು ಅನುಕೂಲ ಅಂತ ಹೇಳಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ಅದನ್ನ ಅರ್ಥ ಮಾಡ್ಕೊಂಡಿವಿ. ಹಾಗಾಗಿ ಒನ್ ಕಲೆಕ್ಷನ್ ಸೆಂಟರ್ ಈಸ್ ವಯಬಲಿ ಅಂತಂದ್ರೆ ಆ ಕಲೆಕ್ಷನ್ ಸೆಂಟರ್ ಕೆಲಸ ಮಾಡಬೇಕು, ಅದರಿಂದ ಉಪಯೋಗ ಆಗಬೇಕು, ಅದನ್ನ ನಾವು ಏನಕ್ಕೋಸ್ಕರ ಅದನ್ನ ಓಪನ್ ಮಾಡಿದೀವೋ ಆ ಕೆಲಸ ಕೂಡ್ ಬರಬೇಕು, ಸರಿಯಾಗಬೇಕು, ಅದ್ರದ್ದು ಏನು ನಮ್ದು ಯೋಚನೆ ಇರುತ್ತೆ ಅದು ಸಕ್ಸಸ್ ಆಗಬೇಕು ಅಂತಿದ್ರೆ ಅವಾಗ ನಾವು ಒಂದು 2 ಲಕ್ಷ ಜನಸಂಖ್ಯೆ ಇರುವಂಥ ಜಾಗದಲ್ಲಿ ಒಂದು ಕಲೆಕ್ಷನ್ ಸೆಂಟರ್ನ ನಾವು ಓಪನ್ ಮಾಡಿದ್ರೆ ಅವಾಗ ಇಟ್ ಬಿ ಹೆಲ್ಪ್ಫುಲ್ ಅಂತ ಹೇಳಿ ಆಗಿದೆ. ಸೊ ಹಾಗಾಗಿ ಒನ್ ಕಲೆಕ್ಷನ್ ಸೆಂಟರ್ ಈಸ್ ವಯಬಲಿ ಲೊಕೇಟೆಡ್ ಅಟ್ ಅನ್ ಅರ್ಬನ್ ಏರಿಯಾ. ಅರ್ಬನ್ ಅಂದ್ರೆ ನಗರ, ಓಕೆ, ಅರ್ಬನ್ ಏರಿಯಾ ನಗರದಲ್ಲಿ, ನಗರ ಪ್ರದೇಶಗಳಲ್ಲಿ ಅರ್ಬನ್ ಏರಿಯಾ ವಿತ್ ಅ ಪಾಪ್ಯುಲೇಷನ್ ಆಫ್ ಮೋರ್ ದನ್ 2 lakhs, 2 ಲಕ್ಷಕ್ಕಿಂತ ಜಾಸ್ತಿ ಇರುವಂತಹ ಜನಸಂಖ್ಯೆ ಇರುವಂತಹ ನಗರ ಪ್ರದೇಶದಲ್ಲಿ ಒಂದು ಕಲೆಕ್ಷನ್ ಸೆಂಟರ್ ಇರುವಂತದ್ದು ಉಪಯೋಗ ಆಗತ್ತೆ. ಅದರಿಂದ ಕೆಲಸಗಳು ಕೂಡ ನಡೀಲಿಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಆ ತರದ್ದು 4 to 5 ಕಲೆಕ್ಷನ್ ಸೆಂಟರ್ಸ್ ಆರ್ ಅಟ್ಯಾಚ್ ವಿತ್ ಎನ್ ಬ್ಯಾಂಕ್. ಒಂದು ಬ್ಯಾಂಕಿಗೆ 4-5 ಕಲೆಕ್ಷನ್ ಸೆಂಟರ್ಸ್ ಇರುವಂತದ್ದು ಒಳ್ಳೆಯದು. ಸೊ ಕಲೆಕ್ಷನ್ ಸೆಂಟರ್ಸ್ ಮತ್ತೆ ಹೇಳ್ತೀನಿ, ದೀಸ್ ಆರ್ ದ ಪೆರಿಫರಲ್ ಸ್ಯಾಟಲೈಟ್ಸ್ ಆಫ್ an bank for better functioning. Okay, one collection center is viably located at an urban area with a population of more than 2 lakhs. About 4 to 5 collection centers are attached with an each bank. So ಹಾಗಾಗಿ this is what is the collection center. ಸೊ ಹಾಗಾಗಿ ನಾವು ನೆಕ್ಸ್ಟ್ ಏನು ನೋಡಿದ್ವಿ, ನಾವು ಬ್ಯಾಂಕ್ ಅಲ್ಲಿ ಅದರದ್ದು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ನಿನ್ನೆ ಓದಿದಾಗ. ಸೊ ಅದೇ ತರನೇ ಬ್ಯಾಂಕ್ದು ಫಂಕ್ಷನ್ಸ್ ಅದಾದ್ರೆ ಕಲೆಕ್ಷನ್ ಸೆಂಟರ್ಸ್ದು ಫಂಕ್ಷನ್ ಏನು ಅಂತ ಹೇಳಿ ನೋಡೋಣ. ಅದೇ ತರನೇ ಇರುತ್ತೆ, ಹೆಚ್ಚು ಕಮ್ಮಿ, ಆದ್ರೆ ಅಷ್ಟು ಮಟ್ಟದಲ್ಲಿರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಫಂಕ್ಷನ್ಸ್ ಆಫ್ ಕಲೆಕ್ಷನ್ ಸೆಂಟರ್ಸ್ ಆರ್ ಲೋಕಲ್ ಪಬ್ಲಿಸಿಟಿ ಫಾರ್ ಡೊನೇಷನ್. ಸೊ ನಿನ್ನೆ ಹೇಳಿದೀನಿ, ಸೊ ಪಬ್ಲಿಸಿಟಿ ಅನ್ನೋದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪಬ್ಲಿಕ್ ಅಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಡೊನೇಷನ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡದೇ ಇದ್ರೆ ಕೆಲಸ ಸಕ್ಸಸ್ ಆಗಲ್ಲ. ನಾವು ಏನು ಅನ್ಕೊಂಡಿದೀವೋ ಆ ಕೆಲಸಗಳು ಚೆನ್ನಾಗಿ ನಡಿಬೇಕು ಅಂತಂದ್ರೆ ಸಾರ್ವಜನಿಕರಲ್ಲಿ ನಾವು ಡೊನೇಷನ್ ಬಗ್ಗೆ ನಾವು ಅದನ್ನ ಅವರಿಗೊಂದು ಅವೇರ್ನೆಸ್ ನಾವು ಅವರಿಗೊಂದು ಮನವರಿಕೆ ಆಗೋ ರೀತಿಯಲ್ಲಿ ಅದರದ್ದು ಉದ್ದೇಶ ಏನು ಅಂತ ನಾವು ತಿಳಿಸ್ಕೊಡ್ಬೇಕು, ಅವರಿಗೆ ಅರಿವು ಮೂಡಿಸ್ಬೇಕು. ಅದನ್ನ ಅರಿವು ಮೂಡಿಸದೇ ಇದ್ರೆ ನಮ್ಮ ಡೊನೇಷನ್ ಪ್ರೋಗ್ರಾಮ್ ಏನಿದೆ ಅದು ಸಕ್ಸಸ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಕಲೆಕ್ಷನ್ ಸೆಂಟರ್ಸ್ ಏನಿರುತ್ತೆ ಅದ್ರದ್ದು ಮೇನ್ ಇಂಪಾರ್ಟೆಂಟ್ ಕೆಲಸ ಕಲೆಕ್ಷನ್ ಜೊತೆಗೆ ಪಬ್ಲಿಸಿಟಿ ಫಾರ್ ದ ಡೊನೇಷನ್. ಎರಡನೇದು ರಿಜಿಸ್ಟ್ರೇಷನ್ ಆಫ್ ವಾಲಂಟರಿ ಡೋನರ್ಸ್. ನಿನ್ನೆ ಹೇಳಿದೆ ಬ್ಯಾಂಕ್ ಅಲ್ಲಿ ಕೂಡ ಲೆಡ್ಜರ್ಸ್ ಏನಿರುತ್ತೆ ಅವ್ರನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ. ಅದೇ ತರ ಕಲೆಕ್ಷನ್ ಸೆಂಟರ್ಸ್ ಅಲ್ಲಿ ಕೂಡ ಸೊ ರಿಜಿಸ್ಟ್ರೇಷನ್ ಆಫ್ ದ ವಾಲಂಟರಿ ಡೋನರ್ಸ್. ವಾಲಂಟರಿ ಅಂದ್ರೆ ಸ್ವಯಂ ಪ್ರೇರಿತರಾಗಿ ಬರುವಂತಹ ದಾನಿಗಳು, ಸ್ವಯಂ ಪ್ರೇರಿತರಾಗಿ ಬರುವಂತಹ ನೇತ್ರದಾನಿಗಳೇನಿದ್ದಾರೆ ಅವ್ರನ್ನ ರಿಜಿಸ್ಟರ್ ಮಾಡುವಂಥದ್ದು ಕೂಡ ಕಲೆಕ್ಷನ್ ಸೆಂಟರ್ ಕೆಲಸ ಆಗಿರುತ್ತೆ. ಮೂರನೇದು ಅರೇಂಜ್ಮೆಂಟ್ ಫಾರ್ ಕಲೆಕ್ಷನ್ ಆಫ್ ಐಸ್ ಆಫ್ಟರ್ ಡೆತ್. ಸೊ ಕಲೆಕ್ಷನ್ ಸೆಂಟರ್ ಅದರಿಂದ ಒಂದು ಇಂಪಾರ್ಟೆಂಟ್ ಕೆಲಸ, ಕಣ್ಣು ಯಾರು ದಾನ ಮಾಡಿರ್ತಾರೆ ಅದನ್ನ ಕಲೆಕ್ಟ್ ಮಾಡುವಂತ ಕೆಲಸ ಕೂಡ ಈ ಕಲೆಕ್ಷನ್ ಸೆಂಟರ್ ಅವ್ರದ್ದಾಗಿರುತ್ತೆ. ಹಾಗಾಗಿ ಅದಕ್ಕೆ ಏನು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಏನು ಸಿದ್ಧತೆ ಮಾಡ್ಕೋಬೇಕು, ಏನು ಅವ್ರ ಕಡೆಯಿಂದ ಕೆಲಸಗಳಾಗಬೇಕು ಅದನ್ನ ಮಾಡುವಂಥದ್ದು ಕಲೆಕ್ಷನ್ ಸೆಂಟರ್ಗಳದಾಗಿರುತ್ತೆ. ಸೊ ಅರೇಂಜ್ಮೆಂಟ್ ಫಾರ್ ಕಲೆಕ್ಷನ್ ಆಫ್ ಐಸ್ ಆಫ್ಟರ್ ಡೆತ್, ದೆನ್ ಇನಿಷಿಯಲ್ ಪ್ರಾಸೆಸಿಂಗ್, ಪ್ಯಾಕಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಲೆಕ್ಟೆಡ್ ಐಸ್ ಟು ದ ಅಟ್ಯಾಚ್ಡ್ ಬ್ಯಾಂಕ್. ಸೊ ಏನು ಕಲೆಕ್ಟ್ ಮಾಡಿರ್ತೀರಿ ಕಣ್ಣನ್ನ ಅಲ್ಲಿಂದ ಮೇನ್ ಬ್ಯಾಂಕಿಗೆ ಆದಷ್ಟು ಬೇಗ ತಲುಪಿಸುವಂತ ಕೆಲಸ ಕಲೆಕ್ಷನ್ ಸೆಂಟರ್ ಅವರು ಮಾಡ್ಬೇಕು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಅದಕ್ಕೆ ಬೇಕಾದಂತ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಅದನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಅದನ್ನ ಎಷ್ಟೋ ಗಂಟೆಗಳ ಕಾಲ ಅಥವಾ ಎಷ್ಟೋ ದಿನಗಳ ಕಾಲ, ಎಷ್ಟೋ ವಾರಗಳಿರುವಂತಹ ಕೆಲಸಕ್ಕೆ ಅಲ್ಲಿಗೆ ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಅದಕ್ಕೆ ಪ್ರಿಸರ್ವೇಟಿವ್ ಮೆಥಡ್ಸ್ ಅಂತ ಹೇಳ್ತೀವಿ, ಪ್ರಿಸರ್ವೇಷನ್ ಮೆಥಡ್ಸ್ ಅಂತ ಹೇಳ್ತೀವಿ. ಆ ಕೆಲಸ ಬ್ಯಾಂಕ್ ಅವ್ರು ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಆದಷ್ಟು ಬೇಗ ಕಲೆಕ್ಟ್ ಮಾಡಿರುವಂತಹ ಕಣ್ಣನ್ನ ಬಳಸೋ ಕೆಲಸ ಕೂಡ ಕಲೆಕ್ಷನ್ ಸೆಂಟರ್ ಆಗಿರುತ್ತೆ.
ಸೊ ಕಲೆಕ್ಟ್ ಮಾಡಬೇಕು, ಅದನ್ನ ಇನಿಷಿಯಲ್ ಆಗಿ ಏನು ಕ್ಲೀನ್ ಮಾಡಿ ಕರೆಕ್ಟ್ ಆಗಿ ಅದಕ್ಕೊಂದು ಏನು ಮಾಯಿಸ್ಟ್ ಚೇಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಅದು ನಿಮಗೆ ಪ್ರಿಸರ್ವೇಷನ್ ಮೆಥಡ್ಸ್ ಅಲ್ಲಿ ಅವಾಗ ಅದರಲ್ಲಿ ಮಾಯಿಸ್ಟ್ ಚೇಂಬರ್ ಮೆಥಡ್ ಅಂತ ಹೇಳಿದೆ. ಸೊ ಈ ಮಾಯಿಸ್ಟ್ ಚೇಂಬರ್ ನಲ್ಲಿ ನಾವು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟು, ಚೆನ್ನಾಗಿ ಅಂತ ನೀಟಾಗಿ ಅದನ್ನ ಹಾಳಾಗದಿರೋ ರೀತಿಯಲ್ಲಿ ಪ್ಯಾಕ್ ಮಾಡಿಬಿಟ್ಟು ಅದನ್ನ ಐ ಬ್ಯಾಂಕ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅದು ಐ ಬ್ಯಾಂಕ್ಗೆ ಆದಷ್ಟು ಬೇಗ ರೀಚ್ ಮಾಡುವಂತ ಕೆಲಸ ಕೂಡ ಅದರ ರೆಸ್ಪಾನ್ಸಿಬಿಲಿಟಿ ಕೂಡ ಐ ಕಲೆಕ್ಷನ್ ಸೆಂಟರ್ ಅವ್ರದ್ದಾಗಿರುತ್ತೆ. ಹಾಗಾಗಿ ಇನಿಷಿಯಲ್ ಪ್ರಾಸೆಸಿಂಗ್, ಪ್ಯಾಕಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಲೆಕ್ಟೆಡ್ ಐಸ್ ಟು ದ ಅಟ್ಯಾಚ್ಡ್ ಐ ಬ್ಯಾಂಕ್. ಸೊ ಹಾಗಾಗಿ ಇದರ ಫಂಕ್ಷನ್ಸ್ ಏನಾಯ್ತು, ಈಗ ಐ ಬ್ಯಾಂಕ್ದು ಫಂಕ್ಷನ್ಸ್ಗಳು ನಿನ್ನೆ ಆಯ್ತು. ಇವತ್ತು ಐ ಕಲೆಕ್ಷನ್ ಸೆಂಟರ್ಗಳದ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಲೋಕಲ್ ಪಬ್ಲಿಸಿಟಿ ಫಾರ್ ಐ ಡೊನೇಷನ್, registration of voluntary donors, and arrangement for collection of eyes after death. And fourth one, initial processing, packing, and transportation of collected eyes to the attached eye bank. ಇಷ್ಟು ಕೆಲಸಗಳು, ಇಷ್ಟು ಫಂಕ್ಷನ್ಸ್ಗಳು ನಮ್ಮ ಐ ಕಲೆಕ್ಷನ್ ಸೆಂಟರ್ಸ್ಗಳಿಗೆ ಸಂಬಂಧಪಟ್ಟಿದ್ದು ಆಗಿರುತ್ತೆ. ಸೊ ನಿನ್ನೆ ನೆಕ್ಸ್ಟ್ ಮತ್ತೆ ಐ ಬ್ಯಾಂಕ್ ಅಲ್ಲಿ ಏನು ಓದಿದ್ವಿ, ಐ ಬ್ಯಾಂಕ್ ಡೆಫಿನೇಷನ್ ಓದಿದ್ವಿ, ಇಂಟ್ರೊಡಕ್ಷನ್ ಓದಿದ್ವಿ, ಫಂಕ್ಷನ್ಸ್ ಓದಿದ್ವಿ. ನೆಕ್ಸ್ಟ್ ಏನು ಓದಿದ್ವಿ, ಅಲ್ಲಿರುವಂತಹ ಸ್ಟಾಫ್ ಯಾರು, ಏನ್ ಕತೆ, ಯಾರ್ಯಾರು ಇರ್ತಾರೆ ಅಂತ ಹೇಳಿ ನಿನ್ನೆ ತಿಳ್ಕೊಂಡ್ವಿ. ಹಾಗೇನೆ ಐ ಕಲೆಕ್ಷನ್ ಸೆಂಟರ್ ಕೂಡ ಯಾರ್ಯಾರು ಇರ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಹಾಗಾಗಿ ಹೂ ಆರ್ ದ ಪರ್ಸನಲ್ ನೀಡೆಡ್ ಫಾರ್ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ನೋಡೋಣ. ಸೊ ಯಾರ್ಯಾರು ನಮ್ಮ ಬೇಕಲ್ಲ, ಸ್ಟಾಫ್ ಬೇಕಲ್ಲ. ಸೊ ಯಾರ್ಯಾರು ಇರ್ತಾರೆ ಐ ಬ್ಯಾಂಕ್ ಅಲ್ಲಿ, ಯಾರಿದ್ರು ಅಂತ ಗೊತ್ತಾಯ್ತು. ಸೊ ಐ ಕಲೆಕ್ಷನ್ ಸೆಂಟರ್ ಯಾರು ಇರ್ತಾರೆ ಅಂತಂದ್ರೆ ಆಫ್ಥಾಲ್ಮಿಕ್ ಟೆಕ್ನಿಷಿಯನ್ ಟ್ರೈನ್ಡ್ ಇನ್ ಐ ಬ್ಯಾಂಕ್. ಸೊ ಇಲ್ಲಿ ಐ ಡಾಕ್ಟರ್ಸ್ಗಳು ಇರೋದಿಲ್ಲ. ಐ ಡಾಕ್ಟರ್ಸ್ಗಳು, ಆಮೇಲೆ ಚೀಫ್ ಇನ್ಚಾರ್ಜು, ಸೆಂಟರ್ ಇನ್ಚಾರ್ಜ್ ಅಂತ ಏನು ಹೇಳಿದ್ವಿ, ಅವರು ಇಲ್ಲಿ ಇರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐ ಬ್ಯಾಂಕ್ ಅಲ್ಲಿ ಟೆಕ್ನಿಷಿಯನ್ ಹೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ಒಬ್ಬರು ಟೆಕ್ನಿಷಿಯನ್ ಇದ್ದೇ ಇರ್ತಾರೆ. ಸೊ ಆಫ್ಥಾಲ್ಮಿಕ್ ಟೆಕ್ನಿಷಿಯನ್ ಟ್ರೈನ್ಡ್ ಇನ್ ಐ ಬ್ಯಾಂಕ್. ಎಲ್ಲ ಆಫ್ಥಾಲ್ಮಿಕ್ ಟೆಕ್ನಿಷಿಯನ್ಸ್ ಗಳಿಗೂ ಐ ಬ್ಯಾಂಕ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ, ಕೆಲಸಗಳಲ್ಲಿ ಜೊತೆಗೆ ಮಾಡುವಂತ ಇದು ಪೂರ್ತಿಯಾಗಿ ಅವರಿಗೆ ಅರ್ಥ ಆಗಿರೋದಿಲ್ಲ, ಗೊತ್ತಿರೋದಿಲ್ಲ. ಹಾಗಾಗಿ ಯಾರಿಗೆ ಐ ಬ್ಯಾಂಕ್ ಅಲ್ಲಿ ಟ್ರೈನಿಂಗ್ ಆಗಿರುತ್ತೆ ಆ ತರ ಟೆಕ್ನಿಷಿಯನ್ಸ್ಗಳು ಕೂಡ ಇದರಲ್ಲಿ ಇರ್ತಾರೆ. ಅವರು ಫಸ್ಟ್. ಎರಡನೇದು ಲೋಕಲ್ ಆನರರಿ ವರ್ಕರ್ಸ್ ಆರ್ ವಾಲಂಟರಿ ಏಜೆನ್ಸೀಸ್ ಲೈಕ್ ಯು ಹ್ಯಾವ್ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಅಂಡ್ ಮೆನಿ ಅದರ್ NGOs, ಓಕೆ, ಟು ಬೂಸ್ಟ್ ದ ಐ ಡೊನೇಷನ್ ಕ್ಯಾಂಪೇನ್. ಯಾಕಂದ್ರೆ ಐ ಕಲೆಕ್ಷನ್ ಸೆಂಟರ್ದು ಫಸ್ಟ್ ಕೆಲಸ ನಾವೇನು ಹೇಳಿದ್ವಿ, ನಾವು ಪ್ರಮೋಷನ್, ಪಬ್ಲಿಸಿಟಿ, ಓಕೆ, ಪ್ರಮೋಷನ್ ಅಂಡ್ ಪಬ್ಲಿಸಿಟಿ ಆಫ್ ದ ಐ ಡೊನೇಷನ್ ಅಂತ ಹೇಳಿದ್ವಿ. ಹಾಗಾಗಿ ಐ ಕಲೆಕ್ಷನ್ ಸೆಂಟರ್ ಕೆಲಸ ಮಾಡಬೇಕು ಅಂತಂದ್ರೆ ಲೋಕಲಿ ಅಲ್ಲಿ ಸುತ್ತಮುತ್ತದಲ್ಲಿ ಯಾರು ಈ ತರ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇರುವಂತಹ ಏನು ಆರ್ಗನೈಸೇಷನ್ಸ್ಗಳಿರ್ತಾರೆ, ಓಕೆ, NGOs ಅಂತ ಹೇಳ್ತೀವಿ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ, ಅವ್ರುಗಳು ಈ ತರ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನಮಗೆ ಕಾಣುವಂಥವ್ರು ಹೆಲ್ಪೇಜ್ ಇಂಡಿಯಾ ಇದೆ, ಲಯನ್ಸ್ ಕ್ಲಬ್ಸ್ ಇದೆ, ರೋಟರಿ ಕ್ಲಬ್ಸ್ ಇದೆ, ಹಾಗೆ ನೂರಾರು ಬೇರೆ ತರ ಸಂಸ್ಥೆಗಳೆಲ್ಲ ಇದಾವೆ. ಎಲ್ಲ ನಿಮಗೆ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಈ ತರ ಸಂಸ್ಥೆಗಳ ಮೂಲಕ ಅವರ ಸಹಾಯ ತಗೊಂಡು ನಾವು ಐ ಡೊನೇಷನ್ ಪ್ರೋಗ್ರಾಮ್ ಬಗ್ಗೆ ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವರುಗಳು ಕೂಡ ಐ ಕಲೆಕ್ಷನ್ ಸೆಂಟರ್ ಜೊತೆಗೆ ತಮ್ಮ ಕೈಗೂಡಿಸಿರ್ತಾರೆ. ಸೊ ಜೊತೆಗೆ ಸರ್ವಿಸಸ್ ಆಫ್ honorary ophthalmic surgeon or medical officer trained in enucleation available on call. ಸೊ ಇಲ್ಲೂ ಕೂಡ ಆಫ್ಥಲ್ಮಾಲಜಿಸ್ಟ್ ಅಥವಾ ಟ್ರೈನ್ಡ್ ಡಾಕ್ಟರು ಈ ಐ ಕಲೆಕ್ಷನ್ ಸೆಂಟರ್ ಜೊತೆಗೆ ಇರ್ತಾರೆ. ಆದರೆ ಯಾವಾಗಲೂ ರೆಗ್ಯುಲರ್ ಆಗಿ ಅವರು ಇದರಲ್ಲಿ ಇರೋದಿಲ್ಲ, ಓಕೆ. ಆದರೆ ಯಾವಾಗ ಕರೀತಾರೋ ಕರೆದಾಗ ಅವ್ರು ಬಂದ್ಬಿಟ್ಟು ತಮ್ಮ ಕಡೆಯಿಂದ ಏನು ಕೆಲಸ ಮಾಡಿಕೊಡ್ಬೇಕು ಅದನ್ನ ಅವರು ಮಾಡಿಕೊಡ್ಲಿಕ್ಕೆ ವಾಲಂಟ್ರಿಯಾಗಿ, ಆನರರಿಯಾಗಿ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಸೊ ಹಾಗಾಗಿ ಅಲ್ಲಿ ಲೋಕಲಿ ಯಾರು ಹತ್ರದಲ್ಲಿ ಆಫ್ಥಲ್ಮಾಲಜಿಸ್ಟ್ ಇರ್ತಾರೋ ಅಥವಾ ಒಬ್ಬರು ಡಾಕ್ಟರು ಈ ತರ ಈ ನ್ಯೂಕ್ಲಿಯೇಷನ್ ಕೆಲಸದಲ್ಲಿ ಯಾರಿಗೆ ಟ್ರೈನಿಂಗ್ ಆಗಿರುತ್ತೋ ಅವ್ರುಗಳು ಕೂಡ ಈ ಐ ಕಲೆಕ್ಷನ್ ಸೆಂಟರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗೆ ನಮ್ಗೇನ್ ಅರ್ಥ ಆಯ್ತು ಇಲ್ಲಿಗ, ಐ ಬ್ಯಾಂಕ್ ಅಲ್ಲಿ ನಮಗೆ ಡಾಕ್ಟರ್ ಇದ್ರು, ಆಫ್ಥಲ್ಮಾಲಜಿಸ್ಟ್, ಟೆಕ್ನಿಷಿಯನ್ ಇದ್ರು, ಕ್ಲರ್ಕ್ ಕಮ್ ಒಬ್ರು ಸ್ಟೋರ್ ಕೀಪರ್ ಇದ್ರು, ಅದಾದ್ಮೇಲೆ ನಮಗೆ ಪಬ್ಲಿಕ್ ಇದಕ್ಕೋಸ್ಕರ ಒಬ್ರು ಪಬ್ಲಿಕ್ ರಿಲೇಷನ್ ಆಫೀಸರ್ ಇದ್ರು, ಜೊತೆಗೆ ಡ್ರೈವರ್ ಮತ್ತೆ ಪ್ರೊಜೆಕ್ಷನಿಸ್ಟ್ ಇದ್ರು. ಸೊ ಇವ್ರು ಬಿಟ್ಟು ಐ ಕಲೆಕ್ಷನ್ ಸೆಂಟರ್ ಅಲ್ಲಿ ಸಾಮಾನ್ಯವಾಗಿ ಇರುವಂತವ್ರು ಒಬ್ರೇನೆ.
ಒಬ್ರು ಯಾರದು, ಒಬ್ಬರು ಟ್ರೈನ್ಡ್ ಆಫ್ಥಾಲ್ಮಿಕ್ ಟೆಕ್ನಿಷಿಯನ್. ನಿಮ್ಮ ಥರ DOT ಸ್ಟೂಡೆಂಟ್ಸ್ಗಳು ಯಾರಿರ್ತಾರೆ ಅವರು ಅದರಲ್ಲಿ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಸ್ವ ಇಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ರೆಗ್ಯುಲರ್ ಆಗಿನೂ ಇರ್ತಾರೆ, ಜೊತೆಗೆ ಈ ಥರ ಆಕ್ಟಿವಿಟೀಸ್ ಅಲ್ಲಾಗಿ ಅವಾಗವಾಗ ಇನ್ವಾಲ್ವ್ ಆಗ್ತಿರ್ತಾರೆ. ಸೊ ಆ ಥರ ಟೆಕ್ನಿಷಿಯನ್ಸ್ ಒಬ್ರು ಯಾವಾಗಲೂ ಅಸೋಸಿಯೇಟ್ ಆಗಿರ್ತಾರೆ. ಬೇರೆಯವರೆಲ್ಲ ಕರೆದಾಗ ಬಂದು ಮಾಡುವಂಥವ್ರು, ಜೊತೆಗೆ ವಾಲಂಟ್ರಿಯಾಗಿ ಮಾಡುವಂಥವ್ರು, ಜೊತೆಗೆ ಆನರರಿಯಾಗಿ ಮಾಡುವಂಥವ್ರು. ಅವರೆಲ್ಲ ಯಾರು, ಆಫ್ಥಾಲ್ಮಿಕ್ ಟೆಕ್ನಿಷಿಯನ್ ಬಿಟ್ಟು ಲೋಕಲ್ NGOs ಆರ್ಗನೈಸೇಷನ್ಸ್ಗಳು ಈ ಐ ಡೊನೇಷನ್ ಪ್ರೋಗ್ರಾಮಲ್ಲಿ, ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಜೊತೆಗೆ ಲೋಕಲಿ ಅವೈಲಬಲ್ ಆಫ್ಥಮಾಲಜಿಸ್ಟ್, ಆಫ್ಥಮಿಕ್ ಸರ್ಜನ್ ಯಾರಿರ್ತಾರೆ ಅವ್ರು ಬಂದು ನಮ್ಮ ಈ ನ್ಯೂಕ್ಲಿಯೇಷನ್ ಪ್ರೋಗ್ರಾಮ್ ಇದೆ ಅದರಲ್ಲಿ ಸಹಾಯ ಮಾಡಲಿಕ್ಕೆ ರೆಡಿ ಇರ್ತಾರೆ. ಕಾಲ್ ಮಾಡಿದಾಗ ಬಂದು ಸಹಾಯ ಮಾಡ್ತಾರೆ. ಹಾಗಾಗಿ ಡೆಫಿನೇಷನ್ ವೈಸ್ ನೋಡ್ಕೊಂಡ್ರಿ, ಫಂಕ್ಷನ್ಸ್ ವೈಸ್ ನೋಡ್ಕೊಂಡ್ರಿ, ಸ್ಟಾಫ್ ವೈಸ್ ನೋಡ್ಕೊಂಡ್ರಿ. ಹಾಗಾಗಿ ಐ ಬ್ಯಾಂಕ್ ಮತ್ತೆ ಐ ಕಲೆಕ್ಷನ್ ಸೆಂಟರ್ ಮಧ್ಯ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಐ ಬ್ಯಾಂಕೇ ಬೇರೆ, ಐ ಕಲೆಕ್ಷನ್ ಸೆಂಟರ್ನೇ ಬೇರೆ. ಒಂದು ಮೇನ್ ಬ್ಯಾಂಕ್ ಇದ್ದ ಹಾಗೆ, ಜೊತೆಗೆ ಒಂದು ಸಬ್ ಬ್ರಾಂಚ್, ಸ್ಮಾಲ್ ಬ್ರಾಂಚ್ ಇದ್ದ ಹಾಗೆ. ಒಂದು ಮೇನ್ ಬ್ಯಾಂಕ್ದು ಒಂದು ಸ್ಮಾಲ್ ಬ್ರಾಂಚ್ ಬಂದ್ಬಿಟ್ಟು ಕಲೆಕ್ಷನ್ ಸೆಂಟರ್ ಅಂತೇಳಿ ಅನ್ಕೊಳ್ಳಿ. ಹಾಗಾಗಿ ಇದೊಂದು ಸ್ಯಾಟಲೈಟ್ ಸೆಂಟರ್ ಅಂತ ಹೇಳಿದೆ. ಐ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ಸ್ಯಾಟಲೈಟ್ ಸೆಂಟರ್ ಆಗಿ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ಥರದೊಂದು 4-5 ಸ್ಯಾಟಲೈಟ್ ಸೆಂಟರ್ಸು ಒಂದು ಮೇನ್ ಐ ಬ್ಯಾಂಕಿಗೆ ಯಾವಾಗಲೂ ಇರುತ್ತೆ. ಸೊ ಒಂದು 4-5 ಡೈರೆಕ್ಷನ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಮತ್ತು ಸೆಂಟ್ರಲ್ ಏರಿಯಾ ಅನ್ಕೊಂಡ್ರೆ 5 ದಿಕ್ಕುಗಳಿದ್ದೇ ಇದೆ. ಹಾಗಾಗಿ 5 ದಿಕ್ಕುಗಳಲ್ಲೂ ಸಾಮಾನ್ಯವಾಗಿ ಒಂದೊಂದು ಕಲೆಕ್ಷನ್ ಸೆಂಟರ್ ಇಟ್ಕೊಂಡ್ರೆ ಐ ಬ್ಯಾಂಕಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಐ ಬ್ಯಾಂಕಲ್ಲಿರುವಂಥ ಸ್ಟಾಫ್ಗಳು ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು. ಕೆಲವು ಸಲ ತುಂಬ ದೂರ ಇದ್ದರೆ ಏನೊಂದು 5 to 6 ಅವರ್ಸ್ ನಾವು ಐ ಬಾಲ್ನ ಕಲೆಕ್ಟ್ ಮಾಡಿ ಒಂದು ಸೇರಿಸ್ಬೇಕು, ಅದು ಕೂಡ ಕಷ್ಟ ಆಗ್ಬೋದು. ಹಾಗಾಗಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಐ ಕಲೆಕ್ಷನ್ ಸೆಂಟರ್, ಈಗ ನೀವು ಹೇಳಿದೆ ಒಂದು 2 ಲಕ್ಷ ಪಾಪ್ಯುಲೇಷನ್ ಇದ್ದರೆ ಒಂದು ನಗರ ಪ್ರದೇಶದಲ್ಲಿ ಅಲ್ಲೊಂದು ಐ ಕಲೆಕ್ಷನ್ ಸೆಂಟರ್ನ ಓಪನ್ ಮಾಡಿಕೊಂಡ್ರೆ ಆಗ ಅದರಿಂದ ಕೆಲಸ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಐ ಕಲೆಕ್ಷನ್ ಸೆಂಟರ್ ಬೇರೆ, ಐ ಬ್ಯಾಂಕ್ ಬೇರೆ. ಕೆಲಸ ಕಾರ್ಯ ವೈಖರಿಯಲ್ಲಿ ಹೆಚ್ಚು ಕಮ್ಮಿ ಸೇಮ್ ಇರಬಹುದು, ಆದರೆ ಸ್ಟಾಫ್ ವಿಷಯಕ್ಕೆ ಸಂಬಂಧಪಟ್ಟಾಗ ಕೆಲವೆಲ್ಲ ಬದಲಾವಣೆ ಇರುತ್ತೆ. ಜೊತೆಗೆ ಮಾಡುವಂಥ ಕೆಲಸದ ಲೆವೆಲ್ ಏನಿರುತ್ತೆ ಅದು ಐ ಬ್ಯಾಂಕಲ್ಲಿ ತುಂಬ ಜಾಸ್ತಿ ಇರುತ್ತೆ. ಐ ಕಲೆಕ್ಷನ್ ಸೆಂಟ್ರಲ್ಲಿ ಕಲೆಕ್ಟ್ ಮಾಡಿ ಐ ಬ್ಯಾಂಕಿಗೆ ಅದನ್ನು ಸೇಫಾಗಿ ತಲುಪಿಸುವಂಥ ಕೆಲಸ ಮಾತ್ರ ಜಾಸ್ತಿಯಾಗಿ ಇರುತ್ತೆ. ಸೊ ಹಾಗಾಗಿ ಐ ಕಲೆಕ್ಷನ್ ಸೆಂಟರು ಪಾರ್ಟ್ ಆಫ್ ಯುವರ್ ಐ ಬ್ಯಾಂಕ್. ಇದಾದ್ಮೇಲೆ ಇಂಪಾರ್ಟೆಂಟ್ ಒಂದು ಲೀಗಲ್ ಆಸ್ಪೆಕ್ಟ್. ಎಲ್ಲೇ ಹೋದರೂ ಕೂಡ ಕಾನೂನು ಅನ್ನೋದು ಯಾವಾಗಲೂ ನಮ್ಮ ಜೊತೆಯಾಗಿ ಬಂದೇ ಬರುತ್ತೆ, ನಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತೆ. ಹಾಗಾಗಿ ಈ ಐ ಬ್ಯಾಂಕ್ ಮತ್ತು ಐ ಕಲೆಕ್ಷನ್ ಸೆಂಟ್ರಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಏನು ಹೇಳುತ್ತೆ ಅಂತ ನಮಗೆ ಗೊತ್ತಿರಬೇಕು. ಸೊ ಲೀಗಲ್ ಆಸ್ಪೆಕ್ಟ್ಸ್, ದ ಕಲೆಕ್ಷನ್ and use of donated eyes come under the preview of the Transplantation of Human Organs Act 1994. ಸೊ ಯಾರು ಕೇಳ್ಬೋದು ನಿಮಗೆ, ಐ ಬ್ಯಾಂಕ್ ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರಿ, ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಿ ಅಂತ ಹೇಳಿದ್ರಿ, ಗ್ರಾಫ್ಟ್ ಮಾಡ್ತೀರಿ ಅಂತ ಹೇಳಿದ್ರಿ. ಹೌದು, ಇದಕ್ಕೆಲ್ಲ ಒಂದು ಲೀಗಲಿ ಏನು ನಮ್ಮ ಸಂವಿಧಾನ ವ್ಯವಸ್ಥೆನಲ್ಲಿ ಇದು ಯಾವ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಆಗ ಇದಕ್ಕೆ ಯಾವ ಲೀಗಲ್ ಆಸ್ಪೆಕ್ಟ್ ಅಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಡೂಸ್ ಅಂಡ್ ಡೋಂಟ್ಸು, ಇಫ್ಸ್ ಅಂಡ್ ಬಟ್ಸು, ಪ್ರೋಟೋಕಾಲ್ಸು ಏನೆಲ್ಲ ಇದೆ, ಕಾನೂನು ಸಂಬಂಧಪಟ್ಟಂತ ಏನೇನು ವಿಷಯಗಳಿದೆಯೋ ಅದನ್ನೆಲ್ಲ ನಾವು ಸಂವಿಧಾನದಲ್ಲಿ, ನಮ್ಮ ಭಾರತದ ಸಂವಿಧಾನದಲ್ಲಿ ದ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆಕ್ಟ್ 1994 ಅಂತ ಹೇಳಿ ನೋಡಿದ್ರೆ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾನೂನು ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ಇದರಲ್ಲಿ ನಮಗೆ ಸಿಗತ್ತೆ. ಹಾಗಾಗಿ ದ ಕಲೆಕ್ಷನ್ ಅಂಡ್ ಯೂಸ್ ಆಫ್ ಡೊನೇಟೆಡ್ ಐಸ್ ಕಮ್ ಅಂಡರ್ ದ ಪ್ರಿವ್ಯೂ ಆಫ್ ದ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆಕ್ಟ್ 1994. ಓಕೆ, ಇದ್ರ ನಂತರ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಐ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಎಕ್ಸಾಮಲ್ಲಿ ನಿಮಗೆ ಕೇಳುವಂಥ ಕ್ವಶನ್ಗಳು, ಜೊತೆಗೆ ನಿಮಗೂ ತಿಳ್ಕೊಂಡಿರಬೇಕಾದಂಥ ವಿಷಯಗಳು, ಮುಖ್ಯವಾದಂಥ ವಿಷಯಗಳು, ಜೊತೆಗೆ ಜನಗಳಿಗೂ ಕೂಡ ಇದನ್ನ ಈ ವಿಷಯ ತುಂಬಾ ನೀವು ಅರಿವು ಮೂಡಿಸ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಇದರಲ್ಲಿ ಫ್ಯಾಕ್ಟ್ಸ್ ಅಬೌಟ್ ಐ ಡೊನೇಷನ್. ಅಂದರೆ ಐ ಡೊನೇಷನ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಇದೆ, ಫ್ಯಾಕ್ಟ್ಸ್, ನಿಜಾಂಶಗಳು. ಓಕೆ, ನಿಜಾಂಶಗಳು ನಾವು ಸರಿಯಾಗಿ ತಿಳ್ಕೋಬೇಕು. ನಿಜಾಂಶಗಳು ಸರಿಯಾಗಿ ತಿಳ್ಕೊಂಡ್ರೆ ಸತ್ಯತೆ,
ನಿಜಾಂಶ, ನೈಜತೆ ಏನಿದೆ ಅದನ್ನ ನಾವು ತಿಳ್ಕೊಂಡ್ರೆ ಅವಾಗ ನಾವು ಅದನ್ನ ಜನಗಳಿಗೆ, ಸಾರ್ವಜನಿಕರಿಗೆ ಅದನ್ನ ನಾವು ಅರಿವು ಮೂಡಿಸ್ಲಿಕ್ಕೂ ಅನುಕೂಲ ಆಗುತ್ತೆ, ಅದನ್ನ ತಿಳಿ ಹೇಳಲಿಕ್ಕೂ ಅನುಕೂಲ ಆಗುತ್ತೆ, ಅವ್ರನ್ನ ನಾವು ಸಂಪರ್ಕಿಸ್ಲಿಕ್ಕೆ, ಅವ್ರನ್ನ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನಮಗೆ ನಿಜಾಂಶಗಳು, ಓಕೆ, ನೈಜ ಅಂಶಗಳು, ಸತ್ಯತೆಗಳೇನಿದೆ ಅದನ್ನ ನಾವು ತಿಳ್ಕೋಬೇಕು. ಆಗ ಅವ್ರದ್ದು ಏನು ಸುಳ್ಳು ಕಲ್ಪನೆಗಳಿದೆ, ಅವ್ರದ್ದು ತಪ್ಪು ಭಾವನೆಗಳಿದೆ, ಅಥವಾ ಅವ್ರದ್ದು ಭಯ ಭೀತಿಗಳೇನಿದೆ ಅದನ್ನ ನಾವು ಹೋಗಲಾಡಿಸ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಫ್ಯಾಕ್ಟ್ಸ್ ಅಬೌಟ್ ಐ ಡೊನೇಷನ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಫ್ಯಾಕ್ಟ್ಸ್ ಅಬೌಟ್ ಐ ಡೊನೇಷನ್ ಏನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ಎನಿ ಒನ್ at any age can pledge to donate eyes after death. All that is needed is a clear healthy cornea. ಸೊ ಯಾರ್ದು ಕಾರ್ನಿಯಾ ಹೆಲ್ದಿಯಾಗಿ ಕ್ಲಿಯರ್ ಆಗಿರುತ್ತೋ, ಕಾರ್ನಿಯಾ ಅಂದ್ರೆ ಕಣ್ಣು ಮುಂದಿರುವಂತಹ ಒಂದು ಕಪ್ಪು ಗುಡ್ಡೆ, ಓಕೆ, ಕಪ್ಪು ಗುಡ್ಡೆ ಏನಿದೆ ಅದನ್ನು ನಾವು ಕಾರ್ನಿಯಾ ಅಂತ ಹೇಳ್ತೀವಿ. ಪಾರದರ್ಶಕ ಪಟಲ ಅಂತ ಹೇಳ್ತಾರೆ, ಓಕೆ, ಪಾರದರ್ಶಕ ಪಟಲ ಅಂತ ಹೇಳ್ತಾರೆ, ಕಪ್ಪು ಗುಡ್ಡೆ ಅಂತ ಹೇಳ್ತಾರೆ. ನಮ್ಮ ಕಣ್ಣಿನಲ್ಲಿರುವಂತಹ ಮುಂದೆ ಇರುವಂತಹ ಒಂದು ಕಪ್ಪುದಾದಂತಹ ಏನೋ ರೌಂಡ್ ಆಗಿರುವಂತಹ ಒಂದು ಸ್ಟ್ರಕ್ಚರ್ ಇದೆ, ಟಿಶ್ಯೂ ಇದೆ, ಅದನ್ನ ನಾವು ಕಾರ್ನಿಯಾ ಅಂತ ಹೇಳ್ತೀವಿ. ಸೊ ಯಾರ್ದು ಕಾರ್ನಿಯಾ ಹೆಲ್ದಿಯಾಗಿ ಚೆನ್ನಾಗಿರುತ್ತೋ ಅವರು ಡೊನೇಷನ್ ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. ಅದಕ್ಕೆ ಇಂಥದೇ ಏಜ್ ಅಂತ ಹೇಳಿ ಇಲ್ಲ, ವಯಸ್ಸು ಸಂಬಂಧಪಟ್ಟಂತ ನಿರ್ಬಂಧ ಇಲ್ಲ, ಅಥವಾ ಗಂಡು ಹೆಣ್ಣು ಅಂತ ಹೇಳಿ ಅದಕ್ಕೆ ಭೇದ ಇಲ್ಲ. ಹಾಗಾಗಿ ಯಾವುದೇ ವಯಸ್ಸಾದ್ರೂ ಸರಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೇ ಆದ್ರೂ ಸರಿ, ಓಕೆ, ಐ ಡೊನೇಷನ್ನು ಮಾಡಲಿಕ್ಕೆ ಅವರು ಯೋಗ್ಯರಾಗಿರ್ತಾರೆ. ಏನಪ್ಪಾ ಅಂತಂದ್ರೆ ಕಾರ್ನಿಯಾ ಚೆನ್ನಾಗಿದ್ರೆ ಬಹಳ ಒಳ್ಳೇದು. ಹಾಗಾಗಿ ಆಲ್ಮೋಸ್ಟ್ ಎನಿ ಒನ್ ಎಟ್ ಎನಿ ಏಜ್ ಕ್ಯಾನ್ ಪ್ಲೆಡ್ಜ್ ಟು ಡೊನೇಟ್ ಐಸ್ ಆಫ್ಟರ್ ಡೆತ್. ಆಲ್ ದಟ್ ಈಸ್ ನೀಡೆಡ್ ಇಸ್ ಎ ಕ್ಲಿಯರ್ ಹೆಲ್ದಿ ಕಾರ್ನಿಯಾ. ಓಕೆ, ಎರಡನೇದು, ದ ಐಸ್ ಹ್ಯಾವ್ ಟು ಬಿ ರಿಮೂವ್ಡ್ ವಿತಿನ್ 6 hours ಆಫ್ ಡೆತ್. ಇದೊಂದು ತುಂಬಾ ಮುಖ್ಯವಾದಂಥ ವಿಷಯ. ಸೊ ಕಣ್ಣು ಯಾರು ವ್ಯಕ್ತಿ ತೀರ್ಕೊಳ್ತಾರೆ, ವ್ಯಕ್ತಿ ತೀರ್ಕೊಂಡ ಒಂದು 5-6 ಗಂಟೆ ಒಳಗಡೆ, ಓಕೆ, ಮರಣ ಹೊಂದಿದ ಒಂದು 5-6 ಗಂಟೆಯ ಒಳಗಡೆ ನಾವು ಐಬಾಲ್ನ, ಅವರ ಕಣ್ಣುಗಳನ್ನು ನಾವು ಅವರ ದೇಹದಿಂದ ಬೇರ್ಪಡಿಸಿ ಅದನ್ನು ನಾವು ಯಾವ ರೀತಿಯಾಗಿ ನಾವು ಸಂರಕ್ಷಿಸಬೇಕು, ಪ್ರಿಸರ್ವ್ ಮಾಡಬೇಕು, ಆ ಥರದನ್ನು ನಾವು ಆದಷ್ಟು ಬೇಗ ಮಾಡಬೇಕಾಗತ್ತೆ. ಹಾಗಾಗಿ ವ್ಯಕ್ತಿ ಮರಣ ಹೊಂದಿದ 5-6 ಗಂಟೆ ಒಳಗಡೆ ನಾವು ವ್ಯಕ್ತಿಯ ಮರಣ ಹೊಂದಿದ ದೇಹದ ಬಳಿ ನಾವು ಆದಷ್ಟು ಬೇಗ ತಲುಪಿಬಿಟ್ಟು ಅವರ ಕಣ್ಣುಗಳನ್ನು ಅವರ ದೇಹದಿಂದ ಬೇರ್ಪಡಿಸ್ಬಿಟ್ಟು ನಾವು ತೆಗೆದುಬಿಟ್ಟು ಅದನ್ನು ಏನು ನಮ್ಮ ಪ್ರಿಸರ್ವೇಟಿವ್ ಮೆಥಡ್ಸ್ ಇರುತ್ತೆ, ಸಂರಕ್ಷಣಾ ಏನು ಪದ್ಧತಿ ಇರುತ್ತೆ ಅದರಲ್ಲಿ ನಾವು ಅದನ್ನು ಇಟ್ಕೊಂಡ್ಬಿಟ್ಟು ಆದಷ್ಟು ಬೇಗ ಐ ಬ್ಯಾಂಕಿಗೆ ಅಥವಾ ಐ ಕಲೆಕ್ಷನ್ ಸೆಂಟರ್ಗೆ ತಲುಪಿಸುವಂಥದ್ದನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಐಸ್ ಹ್ಯಾವ್ ಟು ಬಿ ರಿಮೂವ್ಡ್ ವಿತಿನ್ 6 hours ಆಫ್ಟರ್ ದ ಡೆತ್. ಓಕೆ, ನೆಕ್ಸ್ಟ್ ಒನ್, ಐ ಡೊನೇಷನ್ ಗಿವ್ಸ್ ಸೈಟ್ ಟು 2 blind persons as 1 eye is transplanted to 1 blind person. ಸೊ ಒಬ್ಬ ವ್ಯಕ್ತಿಗೆ 2 ಕಣ್ಣು ಇದ್ದೇ ಇರುತ್ತೆ, ಮರಣ ಹೊಂದಿರೋ ವ್ಯಕ್ತಿಗೆ 2 ಕಣ್ಣು ಇದ್ದೇ ಇರುತ್ತೆ. ಹಾಗಾಗಿ ಅವರ 2 ಕಣ್ಣುಗಳನ್ನು ಸಾಮಾನ್ಯವಾಗಿ ಒಬ್ಬರಿಗೆ ನಾವು ದಾನ ಮಾಡುವಂಥದ್ದು, ಹಾಕುವಂಥದ್ದು ಕಮ್ಮಿ. ಸೊ ಹಾಗಾಗಿ ಅವರ 2 ಕಣ್ಣುಗಳು ಇಬ್ಬರು ಅಂಧ ವ್ಯಕ್ತಿಗಳಿಗೆ ಬೆಳಕನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೊಬ್ರು ಎ ಅನ್ನೋ ವ್ಯಕ್ತಿ ತೀರ್ಕೊಂಡ್ರೆ ಎ ವ್ಯಕ್ತಿದು 2 ಕಣ್ಣುಗಳು ಬಿ ಅನ್ನೋ ಒಬ್ಬ ವ್ಯಕ್ತಿಗೆ, ಸಿ ಅನ್ನುವ ಇನ್ನೊಬ್ಬ ವ್ಯಕ್ತಿಗೆ ಅದು ನಾವು ದಾನ ಮಾಡಲಿಕ್ಕೆ, ಗ್ರಾಫ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಅರ್ಥ ಏನು, 2 ಕಣ್ಣು ಒಬ್ಬರಿಗೆ ನಾವು ಒಂದೇ ಸಲ ಕೊಡುವಂಥದ್ದು ಬಹಳ ಕಮ್ಮಿ. ಹಾಗಾಗಿ 1 ಕಣ್ಣಿದ್ರೆ ಸಾಕು, ಅವರು ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಅವರಿಗೊಂದು ಬೆಳಕು ಕಾಣಬೇಕು, ಅವ್ರ ಜೀವನ ನಡೆಸಲಿಕ್ಕೆ ಒಂದಷ್ಟು ದೃಷ್ಟಿ ಬಂದುಬಿಟ್ಟು ಅವರಿಗದು ದಾರಿ ದೀಪ ಆದರೆ ಸಾಕಾಗುತ್ತೆ. ಹಾಗಾಗಿ ಇಬ್ಬರು ವ್ಯಕ್ತಿಗಳು ಅಂಧ ವ್ಯಕ್ತಿಗಳಿರುವಾಗ ನಾವು 2 ಕಣ್ಣನ್ನು ಒಬ್ಬ ಅಂಧ ವ್ಯಕ್ತಿಗೆ ಹಾಕೋದಿಲ್ಲ, 2 ಕಣ್ಣುಗಳನ್ನ ಒಂದು ಕಣ್ಣನ್ನು ಒಬ್ಬ ಅಂಧ ವ್ಯಕ್ತಿಗೆ ಹಾಕ್ಬಿಟ್ಟು ಅವರಿಗೂ ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ, ಇನ್ನೊಬ್ಬರಿಗೂ ಕೂಡ ಜೀವನ ಮಾಡಲಿಕ್ಕೆ, ಜೀವನ ಸಾಗಿಸ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಹಾಗಾಗಿ 2 ಕಣ್ಣು ತೆಗೆದಾಗ ನಾವು ಇಬ್ಬರು ಬೇರೆ ಬೇರೆ ಅಂಧ ವ್ಯಕ್ತಿಗಳೇ ನಾವು ಅದನ್ನ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇರುವಂತಹ ಒಂದು
ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಡ್ವಾನ್ಸ್ ಮೆಥಡಾಲಜಿನಲ್ಲಿ ಇನ್ನೂ ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ಒಂದು ಕಾರ್ನಿಯಾ ತೆಗೆದ್ರೆ ಕಾರ್ನಿಯಾದ ಮುಂಭಾಗ ಒಬ್ರಿಗೆ, ಕಾರ್ನಿಯಾದ ಹಿಂಭಾಗ ಒಬ್ರಿಗೆ, ಕಾರ್ನಿಯಾದ ಮುಂಭಾಗ ಒಬ್ರಿಗೆ, ಕಾರ್ನಿಯಾದ ಹಿಂಭಾಗ ಒಬ್ರಿಗೆ. ಸೊ ಆ ಥರದಲ್ಲಿ ನಾವು 2 ಕಣ್ಣು ತೆಗೆದಾಗ 4 ಜನ ವ್ಯಕ್ತಿಗಳಿಗೆ ಕೂಡ ಸಹಾಯ ಮಾಡುವಂಥ ಸಾಧ್ಯತೆಗಳು ಇದೆ ಈಗೆಲ್ಲ. ಯಾಕಂದ್ರೆ ಈಗಿರುವಂಥ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಮತ್ತೆ ಮೆಥಡ್ಸ್ ಅಲ್ಲಿ ಮತ್ತೆ ಸಿಸ್ಟಮ್ ಅಲ್ಲಿ ಅದು ಕೂಡ ಈಸಿಯಾಗಿ ಮಾಡ್ಲಿಕ್ಕೆ ಅನುಕೂಲ ಇದೆ. ಹಾಗಾಗಿ ಒಂದು ಕಾರ್ನಿಯಾ ತೆಗೆದಾಗ ಅದು ಪೂರ್ತಿಯಾಗಿ ಕಾರ್ನಿಯಾ ಬೇಕಾಗಿದ್ರೆ ಒಂದು ಕಣ್ಣು ಒಬ್ರಿಗಾಗತ್ತೆ, ಇನ್ನೊಂದು ಕಣ್ಣು ಇನ್ನೊಬ್ರಿಗಾಗತ್ತೆ. ಆದ್ರೆ ಕಾರ್ನಿಯಾದ ಮುಂಭಾಗ ಮಾತ್ರ ಬೇಕಾಗಿದ್ರೆ ಮುಂಭಾಗ ಬೇಕಾಗಿರುವಂತ ವ್ಯಕ್ತಿಗೆ, ಹಿಂಭಾಗ ಮಾತ್ರ ಬೇಕಾಗಿದ್ರೆ ಹಿಂಭಾಗ ಬೇಕಾಗಿರುವಂತ ವ್ಯಕ್ತಿಗೆ ಹಾಕ್ಬಿಟ್ಟು ಆ ಥರದಲ್ಲಿ ನಾವು ಒಂದು ಕಣ್ಣನ್ನ 2 ವ್ಯಕ್ತಿಗಳಿಗೆ ಹಾಕೋದ್ರ ಮೂಲಕ 2 ಕಣ್ಣು ತೆಗೆದಾಗ 4 ಜನಕ್ಕೆ ಹಾಕುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಈಗ. ಓಕೆ, ನೆಕ್ಸ್ಟ್ ಬಂದು ದ ಐಸ್ ಕ್ಯಾನ್ ಬಿ pledged to an eye bank and can be actually donated to any nearest eye bank at the time of death. ಅದರ ಅರ್ಥ ಏನು? ಯಾರೋ ಒಬ್ಬ ವ್ಯಕ್ತಿ ಈಗ ಬೆಂಗಳೂರಿನಲ್ಲಿ ಅವರು ಪ್ಲೆಡ್ಜ್ ಮಾಡಿರ್ತಾರೆ, ಡೊನೇಷನ್ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ, ಸ್ವಯಂ ಪ್ರೇರಿತರಾಗಿ ಅವರ ಹೆಸರನ್ನ ನೋಂದಾಯಿಸಿರ್ತಾರೆ. ಅದರ ಅರ್ಥ ಏನು? ಆ ವ್ಯಕ್ತಿ ಬೆಂಗಳೂರಿನ ವ್ಯಕ್ತಿ ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ತೀರ್ಕೊಂಡ್ರೆ ಅವರು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಹಾಗಾಗಿ ಡೆಲ್ಲಿನಲ್ಲಿ ತೆಗಿಲಿಕ್ಕಾಗಲ್ಲ ಅಂತ ಹೇಳಿ ಏನಿಲ್ಲ. ಅವ್ರು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿರಲಿ, ಹೈದರಾಬಾದಲ್ಲಿ ರಿಜಿಸ್ಟರ್ ಮಾಡಿರಲಿ, ಅಥವಾ ಚೆನ್ನೈನಲ್ಲಿ ರಿಜಿಸ್ಟರ್ ಮಾಡಿರಲಿ, ಅವರು ಮುಂಬೈನಲ್ಲೋ ಡೆಲ್ಲಿಯಲ್ಲೋ ಅಥವಾ ಕೋಲ್ಕತ್ತಾದಲ್ಲೋ ಇದ್ರೆ ಅವರು ಎಲ್ಲಿ ಇರ್ತಾರೋ ಅಲ್ಲಿರುವಂತಹ ಹತ್ತಿರದಲ್ಲಿರುವಂತಹ ಐ ಬ್ಯಾಂಕಿಗೆ ಅವರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರ ಮರಣ ಹೊಂದಿದ ವ್ಯಕ್ತಿಯ ಏನು ಸಂಬಂಧಿಕರುಗಳಿರ್ತಾರೆ ಅಥವಾ ಅವರ ಬಾಂಧವರು ಏನಿರ್ತಾರೆ ಅಥವಾ ಅವರ ಮಿತ್ರ ವೃಂದ ಏನಿರುತ್ತೆ ಅವರು ಅದನ್ನ ದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದರ ಅರ್ಥ ಡೊನೇಷನ್ ಮಾಡುವಂತ ವಿಷಯ ನಮಗೆ ಗೊತ್ತಿದ್ರೆ ಸಾಕು, ವ್ಯಕ್ತಿ ಮರಣ ಹೊಂದಿದ ನಂತರ ಅವರ ಕಣ್ಣುಗಳನ್ನ ಹತ್ತಿರದಲ್ಲಿರುವಂತಹ ಯಾವುದೇ ಐ ಬ್ಯಾಂಕಿಗೆ ಕೂಡ ನಮ್ಮ ದೇಶದ ಒಳಗಡೆ ಇರುವಂತಹ ಯಾವುದೇ ಐ ಬ್ಯಾಂಕಿಗೆ ಕೂಡ ನಾವು ತಲುಪಿಸ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯತೆಗಳಿರುತ್ತೆ. ನಾವೇನು ಕಾನೂನು ಬಗ್ಗೆ ಎಲ್ಲ ಮಾತಾಡ್ತೀವಿ ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರುತ್ತೆ. ನಾವೇನು ಪದ್ಧತಿಗಳ ಬಗ್ಗೆ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ ಅದು ನಾವು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರುತ್ತೆ. ಹಾಗಾಗಿ ನಮ್ಮ ದೇಶದಿಂದ ಹೊರಗಡೆ ಹೋದ್ಮೇಲೆ ಅಲ್ಲಿರೋ ಕಾನೂನುಗಳು ಅದು ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ದೇಶ ನಮ್ಮ ಕಾನೂನು ನಾವೇನಿದೆಯೋ ಅದು ನಾವು ಫಾಲೋ ಮಾಡ್ತಾ ಇರ್ತೀವಿ. ಅದರ ಅರ್ಥ ಏನು? ಇಲ್ಲಿರೋ ವ್ಯಕ್ತಿಗೆ ಎಲ್ಲೇ ಹೋದ್ರು ಇಡೀ ನಮ್ಮ ದೇಶದಲ್ಲಿ ಯಾವ ಭಾಗದಲ್ಲಿ ಯಾವ ಮೂಲೆನಲ್ಲಿದ್ರೆ ಕೂಡ ಅಕಸ್ಮಾತ್ ಆಗಿ ಯಾವುದೋ ಕಾರಣದಿಂದ ಅವ್ರು ತೀರ್ಕೊಂಡ್ರೆ ಅವರ ಕಣ್ಣುಗಳನ್ನ ಹತ್ತಿರದಲ್ಲಿರುವಂತಹ ಯಾವುದೇ ನೇತ್ರ ಭಂಡಾರ, ಐ ಬ್ಯಾಂಕ್ ಅಂದ್ರೆ ನೇತ್ರ ಭಂಡಾರ, ಅಲ್ಲಿಗೆ ನಾವು ತಲುಪಿಸ್ಲಿಕ್ಕೆ ಸಾಧ್ಯತೆಗಳು ಇದ್ದೇ ಇರುತ್ತೆ. ದ ಡೊನೇಟೆಡ್ ಐಸ್ ಆರ್ ನೆವರ್ ಬಾಟ್ ಆರ್ ಸೋಲ್ಡ್. ಐ ಡೊನೇಷನ್ ಈಸ್ ನೆವರ್ ರೆಫ್ಯೂಸ್ಡ್. ಸೊ ಏನು ನಾವು ಕಣ್ಣುಗಳನ್ನ ದಾನವಾಗಿ ಸ್ವೀಕರಿಸಿರ್ತೀವಿ ಅದನ್ನ ನಾವು ಪರ್ಚೇಸ್ ಮಾಡ್ಲಿಕ್ಕಾಗಲ್ಲ, ಅಂದ್ರೆ ನಾವು ಅದನ್ನ ಖರೀದಿಸ್ಲಿಕ್ಕಾಗಲ್ಲ, ಜೊತೆಗೆ ಅದನ್ನ ನಾವು ಮಾರಾಟ ಮಾಡ್ಲಿಕ್ಕೂ ಆಗಲ್ಲ. ಯಾಕಂದ್ರೆ ನೇತ್ರದಾನ ಅನ್ನೋದೊಂದು ತುಂಬಾ ಅತ್ಯಂತ ಶ್ರೇಷ್ಠ ದಾನ. ಓಕೆ, ದಾನಗಳಲ್ಲೇ ಶ್ರೇಷ್ಠ ದಾನ ನೇತ್ರದಾನ ಅಂತ ಹೇಳ್ತೀವಿ. ಅದೇ ತರ ಅಫ್ಕೋರ್ಸ್ ನಾವು ವಿದ್ಯಾದಾನವೂ ಶ್ರೇಷ್ಠ ಅಂತ ಹೇಳ್ತೀವಿ, ರಕ್ತದಾನವೂ ಶ್ರೇಷ್ಠ ಅಂತ ಹೇಳ್ತೀವಿ, ಅನ್ನದಾನವೂ ಶ್ರೇಷ್ಠ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ದಾನಗಳಾದ್ರೂ ಕೂಡ ಶ್ರೇಷ್ಠನೇ. ಅದರಲ್ಲಿ ನೇತ್ರದಾನವೂ ಕೂಡ ಅತ್ಯಂತ ಮಹತ್ತರವಾದಂಥ ಒಂದು ಶ್ರೇಷ್ಠ ದಾನ, ಮರಣ ಹೊಂದಿದ ನಂತರ ಕೊಡುವಂತಹ ಕಾರ್ಯಕ್ರಮ ಇದು. ಸೊ ಹಾಗೆ ದಾನ ಕಾರ್ಯಕ್ರಮ ಇದು. ಹಾಗಾಗಿ ಈ ದಾನ ಏನಿರುತ್ತೆ ಅದು ಶ್ರೇಷ್ಠವಾದಂತಹ ದಾನ ಆದ್ರಿಂದ, ದಾನ ಬಂದಿರೋದಾದ್ರಿಂದ ಅದನ್ನ ನಾವು ಖರೀದಿಸ್ಲಿಕ್ಕಾಗಲ್ಲ. ಯಾವುದೇ ದಾನನ ನಾವು ಖರೀದಿಸ್ಲಿಕ್ಕಾಗಲ್ಲ. ಹಾಗೆ ಏನು ದಾನವಾಗಿ ಬಂದಿರುತ್ತೆ ಅದನ್ನ ನಾವು ದಾನವಾಗಿ ಕೊಡ್ಬೋದಷ್ಟೇ ವಿನಃ ಅದನ್ನ ನಾವು ಮಾರಾಟ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇಟ್ ಕೆನಾಟ್ ಬಿ ಬಾಟ್ ಆರ್ ಸೋಲ್ಡ್, ಅಂದ್ರೆ ಖರೀದಿಸ್ಲೂಬಾರ್ದು ಮಾರ್ಲೂಬಾರ್ದು. ಯಾಕಂದ್ರೆ ಅದು ದಾನವಾಗಿ ಬಂದಿರುವಂಥದ್ದು, ಅದು ದಾನ ರೂಪದಲ್ಲೇನೆ ಬರಬೇಕು, ದಾನ ರೂಪದಲ್ಲೇನೆ ಹೋಗ್ಬೇಕು. ಹಾಗಾಗಿ ಡೊನೇಟೆಡ್ ಐಸ್ ಆರ್ ನೆವರ್ ಬಾಟ್ ಆರ್ ಸೋಲ್ಡ್ ಅಂಡ್ ಐ ಡೊನೇಷನ್ ಈಸ್ ನೆವರ್ ರೆಫ್ಯೂಸ್ಡ್. ಯಾರೋ ದಾನ ಮಾಡ್ಲಿಕ್ಕೆ ಮುಂದೆ ಬಂದಾಗ ನಾವು ಅದನ್ನ ಆಗೋದಿಲ್ಲ, ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅದನ್ನ ತಗೊಳ್ಳೇಬೇಕು. ಅದನ್ನ ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ, ಯಾವ ರೀತಿಯಾಗಿ ಉಪಯೋಗಿಸ್ತೀವಿ, ಕಾರ್ನಿಯಾ ಯಾವ ಥರದಲ್ಲಿ ನಾವು ಹೆಲ್ದಿ ಆಗಿರುತ್ತೆ ಅಥವಾ ಬೇರೆ ಇನ್ನೇನು ತೊಂದರೆಗಳಿರುತ್ತೆ ಅಥವಾ ವ್ಯಕ್ತಿಯಲ್ಲಿ ಬೇರೆ ಇನ್ಯಾವ ಥರ ರೋಗಗಳಿರುತ್ತೆ ಅಥವಾ ಇನ್ಯಾವುದೋ ಒಂದು ವಿಷಯಗಳ ಸಂಬಂಧಪಟ್ಟಂತ ತೊಂದರೆಗಳಿಂದ ನಾವು ಅದನ್ನು ಉಪಯೋಗಿಸಕ್ಕೆ ಆಗದೆ ಇರ್ಬೋದು, ಯಾವುದೇದೋ ಕಾರಣಗಳಿರುತ್ತೆ. ಸೊ ಆ ಕಾರಣಗಳಿರ್ಬೋದು, ಆದರೆ
ತಗೊಳ್ಳೋಂಥದ್ದನ್ನು ನಾವು ತಗೊಳ್ಬೇಕು. ತಗೊಂಡ ನಂತರ ನಾವು ಅದನ್ನು ಎಲ್ಲಿ ಯಾವುದಕ್ಕೆ ಯಾವ ಥರ ಉಪಯೋಗಿಸ್ತೀವಿ ಅನ್ನೋದು ಅದನ್ನು ನಾವು ಮುಂದೆ ಯೋಚಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ಕುಟುಂಬದವರು ಅಥವಾ ಬಂಧು ಬಾಂಧವರು, ಮಿತ್ರವೃಂದದವರು ಯಾವುದೋ ಮರಣ ಹೊಂದಿದ ವ್ಯಕ್ತಿಯ ಕಣ್ಣುಗಳನ್ನು ಕೊಡಲಿಕ್ಕೆ ಮುಂದೆ ಬಂದಾಗ ನಾವು ಅದನ್ನು ಸಂತೋಷದಿಂದ ನಾವು ಸ್ವೀಕರಿಸಬೇಕಾಗತ್ತೆ. ಯಾರು? ಐ ಬ್ಯಾಂಕ್ನವರು. ಹಾಗಾಗಿ ಅದನ್ನು ನಾವು ರೆಫ್ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಡೊನೇಟೆಡ್ ಐಸ್ ಆರ್ ನೆವರ್ ಬಾಟ್ ಆರ್ ಸೋಲ್ಡ್ and eye donation is never refused. And next, the eyes cannot be removed from a living human being in spite of his or her consent and wish. ಯಾರೋ ವ್ಯಕ್ತಿ ಇನ್ನು ಮರಣ ಹೊಂದಿಲ್ಲ, ಓಕೆ, ಅವರಿಗಿನ್ನು ಜೀವ ಇದೆ, ಜೀವನ ನಡೆಸ್ತಾ ಇದ್ದಾರೆ. ಅವರ ಸಂಬಂಧಿಕರು, ಅವರಿಗೆ ಪರಿಚಯದವರು, ಅವರಿಗೆ ಹತ್ತಿರದವರು ಯಾರೋ ಒಬ್ಬರಿಗೆ ಕಣ್ಣು ಬೇಕಾಗಿದೆ, ಅವರಿಗೆ ದೃಷ್ಟಿ ಇಲ್ಲ ಅಂತ ಹೇಳಿ, ಓಕೆ, ಅವರು ತಾವು ಬದುಕಿದ್ದಾಗಲೇ ಅವರ ಕಣ್ಣನ್ನು ಅವರು ದಾನ ಮಾಡಲಿಕ್ಕೆ, ನಾನು ಮರಣ ಹೊಂದಿದ ನಂತರ ತಗೊಳ್ಳಿ ಅಂತ ದಾನ ಮಾಡ್ಬೋದು. ಆದರೆ ಅವ್ರು ಇದ್ದಾಗಲೇ ನನ್ನ ಕಣ್ಣುಗಳನ್ನ ತೆಗೆದುಬಿಟ್ಟು ನನ್ನ ಮಗಳಿಗೋ, ಮಗನಿಗೋ, ಹೆಂಡತಿಗೋ, ಇನ್ಯಾರೋ ಕುಟುಂಬದವರಿಗೋ, ಇನ್ಯಾರೋ ಸ್ನೇಹಿತರಿಗೋ ಹಾಕಿ ಅಂತ ಹೇಳಿ ಮಾಡಲಿಕ್ಕೆ ಆಗಲ್ಲ. ಅದು ಬಹುಶಃ ಯಾವುದೋ ಕೆಲವು ಸಿನಿಮಾಗಳಲ್ಲಿರ್ಬೋದು, ಅಲ್ಲಿ ನೋಡಿರ್ಬೋದು ನಾವು. ಅದು ನೋಡ್ಬಿಟ್ಟು ನಾವು ಭಾವುಕರಾಗಿರ್ಬೋದು, ಓಕೆ, ಚಪ್ಪಾಳೆ ತಟ್ಟಿರ್ಬೋದು, ಕಣ್ಣೀರು ಹರಿಸಿರ್ಬೋದು. ಆದರೆ ಅದು ಸಿನಿಮಾಗಳಲ್ಲಿ ಸಾಧ್ಯ, ಅಥವಾ ಯಾವುದೋ ಸೀರಿಯಲ್ಗಳಲ್ಲಿ ಸಾಧ್ಯ ಇರ್ಬೋದು, ಧಾರಾವಾಹಿಗಳಲ್ಲಿ ಸಾಧ್ಯ ಇರ್ಬೋದು. ಆದರೆ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬದುಕಿದ್ದಾಗ ನಾವು ಅವರ ಕಣ್ಣುಗಳನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ಅವರು ದಾನ ಮಾಡ್ಬೋದು, ದಾನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ದಾನ ಮಾಡೋದು ಹೇಗೆ? ಅವರ ಮರಣ ಹೊಂದಿದ ನಂತರ, ಅವರು ತೀರ್ಕೊಂಡ ನಂತರ ನಾವು ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವರು ಬದುಕಿದ್ದಾಗ ನಾವು ಅವರ ಕಣ್ಣುಗಳನ್ನು ಯಾವುದೇ ರೀತಿಯಲ್ಲೂ, ಎಷ್ಟೇ ತೊಂದರೆಗಳಿದ್ರು ಕೂಡ, ಎಷ್ಟೇ ಅವರು ಫೋರ್ಸ್ ಮಾಡಿದ್ರೆ ಕೂಡ, ಅಥವಾ ಅವರಿಗೆ ಎಷ್ಟೇ ಒತ್ತಾಯ ಪಡಿಸಿದ್ರು ಕೂಡ ನಾವು ಅದನ್ನು ತಗೊಳ್ಬಾರ್ದು, ತಗೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಅದು ಕೂಡ ಒಂದು ಫ್ಯಾಕ್ಟ್. ಯಾವುದೋ ಸಿನಿಮಾದಲ್ಲಿ, ಸೀರಿಯಲಲ್ಲಿ ನೋಡಿ ನಾವು ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು. ಹಾಗಾಗಿ ಫ್ಯಾಕ್ಟ್ಸ್ನ ಸರಿಯಾಗಿ ತಿಳ್ಕೋಬೇಕು. ಈ ಫ್ಯಾಕ್ಟ್ಸ್ ಬಗ್ಗೆ ನಾವು ತಿಳ್ಕೊಂಡು ಇದನ್ನು ನಾವು ಸಾರ್ವಜನಿಕರಿಗೆ ನಾವು ಮಾಹಿತಿ ರೂಪದಲ್ಲಿ ನಾವು ಅವ್ರಿಗೆ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ತಲುಪಿಸ್ಲಿಕ್ಕೆ ನಾವು ನಮ್ಮ ಕೆಲಸನ ನಾವು ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಇನ್ನೊಂದ್ಸಲಿ ನಾನು ಹೇಳ್ತೇನೆ ಇಂಗ್ಲೀಷ್ನಲ್ಲಿ ಯಾವುದೇ ನಾವು ಓದಿದ್ವಿ ಅದ್ರ ಬಗ್ಗೆ. ಫ್ಯಾಕ್ಟ್ಸ್ ಅಬೌಟ್ ಐ ಡೊನೇಷನ್: ಆಲ್ಮೋಸ್ಟ್ ಎನಿ ಒನ್ at any age can pledge to donate eyes after birth. After death they can pledge, of course, after the birth, but the donation happens only after the death. And all that is needed is a clear, healthy cornea. Cornea ಚೆನ್ನಾಗಿದ್ರೆ it can be donated. And the eyes have to be removed within 5 to 6 hours after death. And eye donation gives sight to 2 blind persons, as 1 eye is transplanted to 1 blind person. Of course, in some cases 1 eye can be given to 2 persons, as I said, and so 2 eyes can be given to, the portion of each eyes can be given to 4 blind people also. And eyes can be pledged to any eye bank and can be actually donated to any nearest eye bank at the time of death. Then the donated eyes are never bought or sold, tumba mukhya, and eye donation is never refused. And the eyes cannot be removed from a living human being in spite of his or her consent and wish. ನನ್ನ ಇಷ್ಟ, ನಾನು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀನಿ, ನನ್ನ ದೇಹದ ಮೇಲೆ ನನ್ನದೇ ಹಕ್ಕಿದೆ, ನೀವು ತಗೊಳ್ಳಿ, ನಂದು ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿಬಿಟ್ಟು ಏನೇ ಹೇಳಿದ್ರು ಕೂಡ ಅನ್ನೋದು ಒಂದು ಸಿನಿಮಾದಲ್ಲಿರುವಂಥ ಸಂಭಾಷಣೆ ಆಗ್ಬೋದು. ಆದರೆ ನಿಜ ಜೀವನದಲ್ಲಿ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವೆಲ್ಲ ಫ್ಯಾಕ್ಟ್ಸ್ ಅಬೌಟ್ ಐ ಡೊನೇಷನ್. ಫ್ಯಾಕ್ಟ್ಸ್ ತಿಳ್ಕೊಂಡ್ಮೇಲೆ ಮಿತ್ಸ್ ಅಂತ ಹೇಳಿ ತಿಳ್ಕೊಳ್ಬೇಕು. ಅಂದರೆ ತಪ್ಪು ಕಲ್ಪನೆಗಳು ತಿಳ್ಕೊಳ್ಳುವಂಥದ್ದು ಕೂಡ ಮುಖ್ಯ ಆಗತ್ತೆ. ಅದೆಲ್ಲ ಮಿತ್ಸ್. ಸೊ ಮಿತ್ಸ್ ಗೊತ್ತಿದ್ರೆ ನಮಗೆ ಜನಗಳಿಗೆ ನಾವು ಅವೇರ್ನೆಸ್ನ ನಾವು ಮೂಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಅವರಿಗೆ ಅರಿವು ಮೂಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮಿತ್ಸ್ ಏನಪ್ಪ ಅಂತಂದರೆ, ತಪ್ಪು ಅರಿವುಗಳೇನಪ್ಪ ಅಂತಂದರೆ, ಐ ಡೊನೇಷನ್ ಕೊಟ್ಮೇಲೆ ಮುಖ ವಿಕಾರವಾಗುತ್ತೆ. ಐ ಡೊನೇಷನ್ ಕೊಟ್ಮೇಲೆ ಮುಖ ವಿಕಾರವಾಗುತ್ತೆ. ನೋ, ಒನ್ಸ್ ವಿ ರಿಮೂವ್ ದ ಐ, the face remains the same, head and neck remains the same, body remains the same. It will not get really awkward. ಸೊ ವಿಕಾರತೆ ಮುಖದಲ್ಲಾಗಲಿ ಕಣ್ಣುಗಳಲ್ಲಾಗಲಿ ಬರಲ್ಲ. ಅದಕ್ಕೊಂದು ಮೆಥಡ್ ಇರುತ್ತೆ, ಅದಕ್ಕೊಂದು ರೀತಿ ನೀತಿ ಇರುತ್ತೆ. ಅದೇ ಥರದಲ್ಲಿ ನಾವು ತೆಗೆಯೋದ್ರಿಂದ ಮೃತ ಹೊಂದಿದ ವ್ಯಕ್ತಿ
ಕಣ್ಣುಗಳು ತೆಗೆಯೋಕ್ಕಿಂತ ಮುಂಚೆ ಯಾವ ಥರ ಅವರ ಮುಖ ಭಾವನೆ ಮುಖ ಚಹರೆ ಇರುತ್ತೋ ಅದೇ ಥರವೇ ನಾವು ಕಣ್ಣುಗಳು ತೆಗೆದ ಮೇಲೆ ಕೂಡ ಅದೇ ಥರ ಇರುತ್ತೆ. ಹಾಗಾಗಿ ಯಾವುದೇ ಥರ ವಿಕಾರಗೊಳ್ಳುವಂತಹ ಪರಿಸ್ಥಿತಿ ಅದರಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಬಂದು ಈ ಜನ್ಮದಲ್ಲಿ ನಾವೇನಾದ್ರು ಐ ಡೊನೇಷನ್ ಮಾಡಿಬಿಟ್ರೆ ಮುಂದಿನ ಜನ್ಮದಲ್ಲಿ ನಾವು ಬ್ಲೈಂಡ್ ಆಗಿ ಹುಟ್ಟುಬಿಡ್ತೀವಿ. ಅಂದರೆ ಈ ಜನ್ಮದಲ್ಲಿ ನಾವು ಕಣ್ಣು ಕೊಟ್ಬಿಟ್ಟಿದ್ದೀವಿ, ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುವಾಗ ನಮಗೆ ಕಣ್ಣುಗಳೇ ಇರೋದಿಲ್ಲ, ಅಥವಾ ಮೃತ ಹೊಂದಿದ ವ್ಯಕ್ತಿಗೆ ಕಣ್ಣು ಬರೋದಿಲ್ಲ. ಇದೊಂದು ಭಾವನಾತ್ಮಕವಾದಂಥ ಒಂದು ಯೋಚನೆ ಅಥವಾ ಒಂದು ಅವರವರು ಕಲ್ಪನೆ ಮಾಡ್ಕೊಂಡಿರುವಂತಹ ಒಂದು ಯೋಚನೆಗಳು. ಇದಕ್ಕೆ ಯಾವುದೇ ಒಂದು ಪುರಾವೆಗಳು ಇದಕ್ಕೊಂದು ಪುರಾವೆಗಳಾಗ್ಲಿ ಒಂದು ನೈಜತೆ ಇದರಲ್ಲಿ ಏನೂ ಕಂಡು ಬರಲ್ಲ. ನಾವು ಏನ್ ಮಾಡ್ತೀವಿ ದಾನ ಈ ಜನ್ಮದಲ್ಲಿ ನಾವು ಮಾಡಿದ್ದು ನಮ್ಮ ಮುಂದಿನ ಜನ್ಮಕ್ಕೂ ನಮಗೆ ಸಹಾಯ ಮಾಡುತ್ತೆ, ನಮ್ಗೆ ಅನುಕೂಲ ಮಾಡುತ್ತೆ, ನಮಗೆ ನಮ್ಮ ಕುಟುಂಬದವರಿಗೆ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋ ರೀತಿಯಲ್ಲಿ ನಾವು ಒಳ್ಳೆ ಭಾವನೆಯಿಂದ ನಾವು ದಾನ ಮಾಡಬೇಕೇ ಹೊರತು, ಆದ್ರೆ ನಾವು ಈ ಜನ್ಮದಲ್ಲಿ ನಾವು ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಕಣ್ಣಿಲ್ದೆ ಹೋಗ್ತೀವಿ ಅನ್ನುವಂಥ ತಪ್ಪು ಕಲ್ಪನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಹಾಗಾಗಿ ಆ ಥರ ಯಾವ ವಿಷಯಗಳು ಇರೋದಿಲ್ಲ. ಜೊತೆಗೆ ಐ ಡೊನೇಷನ್ ನಾವೇನ್ ಕೊಡ್ತೀವಿ ಅದನ್ನ ಆಸ್ಪತ್ರೆಯವರು ಅಥವಾ ಡಾಕ್ಟರ್ಗಳು ಅದನ್ನ ಮಾರ್ಕೊಳ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆ ಥರ ಕೂಡ ಏನೂ ಇಲ್ಲ. ಹಾಗಾಗಿ ಯಾರು ನೀವು ಕೊಟ್ಟಿರ್ತೀರಿ, ಕೊಟ್ಟಿರುವಂಥವರ ಹೆಸರನ್ನು ಕೂಡ ನಾವು ಗೌಪ್ಯವಾಗಿರ್ತೀವಿ. ನಾವು ಯಾವ ವ್ಯಕ್ತಿಗೆ ನಾವು ಅದನ್ನ ನಾವು ಜೋಡಿಸಿರ್ತೀವಿ ಅಥವಾ ಕಸಿ ಮಾಡಿರ್ತೀವಿ ಅವರ ಹೆಸರುಗಳು ಕೂಡ ಅವರ ಹೆಸರು ಕೂಡ ನಾವು ಗೌಪ್ಯವಾಗಿ, ಯಾರಿಗೆ ನಿಮ್ಮ ಕಣ್ಣು ಹೋಗಿ ಸೇರಿರುತ್ತೆ, ಕೊಟ್ಟಂತ ವ್ಯಕ್ತಿಯ ಕಣ್ಣು ಹೋಗಿ ಸೇರಿರುತ್ತೆ, ಆ ವಿಷಯಗಳನ್ನು ಕೂಡ ನಾವು ಗೌಪ್ಯವಾಗಿ ಇಟ್ಟಿರ್ತೀವಿ. ಹಾಗಾಗಿ ಅದರಲ್ಲಿ ಗೌಪ್ಯತೆಯನ್ನ ನಾವು ಏನು ಪ್ರೈವಸಿ ಅಂತ ಹೇಳ್ತೀವಿ ಅದನ್ನ ಕಾಪಾಡಿರ್ತೀವಿ, ಐಡೆಂಟಿಟಿನ ನಾವು ಕಾಪಾಡಿರ್ತೀವಿ. ಹಾಗಾಗಿ ಕೊಟ್ಟಂತ ವ್ಯಕ್ತಿಯ ಐಡೆಂಟಿಟಿಗೂ ಗೊತ್ತಿರೋದಿಲ್ಲ, ತಗೊಂಡಂತಹ ವ್ಯಕ್ತಿಯ ಐಡೆಂಟಿಟಿ ಕೂಡ ಗೊತ್ತಿರೋದಿಲ್ಲ. ಜೊತೆಗೆ ಕೊಟ್ಟಂತಹ ಕಣ್ಣುಗಳನ್ನ ಹೇಗೆ ನಾವು ಹೇಳಿದಾಗೆ ಅದನ್ನ ಖರೀದಿಸ್ಲಿಕ್ಕೂ ಆಗಲ್ಲ, ಮಾರ್ಲಿಕ್ಕೂ ಆಗಲ್ಲ. ಹಾಗಾಗಿ ನಾವು ಅದನ್ನ ಯಾವುದೇ ರೀತಿಯಲ್ಲೂ ಮಾರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನು ಅದು ಮಾಡ್ಲಿಕ್ಕೆ ನಾವು ಸರ್ಜರಿ ಏನ್ ಮಾಡ್ತೇವೆ, ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಅದನ್ನ ನಾಮಿನಲ್ ಆಗಿ ಅದಕ್ಕೆ ಸರ್ಜರಿಗೋಸ್ಕರ ಚಾರ್ಜಸ್ ಇರುತ್ತೆ. ಸರ್ಜರಿಗೆ ನಮಗೆ ಕೆಲವು ಸಲ ಚಾರ್ಜಸ್ ಇರುತ್ತೆ. ಜೊತೆಗೆ ಅದಕ್ಕೆ ರಿಲೇಟೆಡ್ ಕೆಲವು ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ರಕ್ತ ಪರೀಕ್ಷೆಗಳು ಇಂಥವೆಲ್ಲ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೊಂದು ನಾಮಿನಲ್ ಚಾರ್ಜಸ್ ಇರುತ್ತೆ. ಅದು ಬಿಟ್ರೆ ಡೊನೇಷನ್ ಬಂದಿರುವಂತಹ ಕಣ್ಣನ್ನ ಮಾರೋದು ಇಲ್ಲ, ಅದನ್ನ ಖರೀದಿಸೋದು ಇಲ್ಲ. ಆದ್ರೆ ಮಾಡುವಂತಹ ಶಸ್ತ್ರಚಿಕಿತ್ಸೆ ಏನಿರುತ್ತೆ, ಸಂಬಂಧಪಟ್ಟಂತಹ ರಕ್ತ ಪರೀಕ್ಷೆಗಳು ಅಥವಾ ಇನ್ಯಾವುದೇ ಪರೀಕ್ಷೆಗಳೇನಿರುತ್ತೆ ಅದಕ್ಕೆ ಒಂದು ತಕ್ಕ ಮಟ್ಟದಾದಂಥ ಒಂದು ಚಾರ್ಜಸ್ಗಳಿರುತ್ತೆ, ಒಂದು ಶುಲ್ಕ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಇನ್ಯಾವುದೇ ಥರದ್ದು ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಏನು ಜನಗಳಲ್ಲಿ ತಪ್ಪು ಕಲ್ಪನೆ ಇರುತ್ತೆ, ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ಆದಷ್ಟು ಬೇಗ ನಾವು ಹೋಗಲಾಡಿಸ್ಬೇಕು. ಜೊತೆಗೆ ಕಣ್ಣು ತೆಗೆಯುವಂಥ ಕಾರ್ಯಕ್ರಮ ತುಂಬ ಡಿಲೇ ಆಗುತ್ತೆ. ತುಂಬ ಡಿಲೇ ಆಗುತ್ತೆ. ಹಾಗಾಗಿ ಮರಣ ಹೊಂದಿದ ವ್ಯಕ್ತಿದೇನು ಮುಂದಿನ ಕಾರ್ಯಕ್ರಮ ವಿಧಿವಿಧಾನಗಳಿರುತ್ತೆ ಅದು ಮಾಡಲಿಕ್ಕೆ ಸುಮ್ಮನೆ ಡಿಲೇ ಆಗುತ್ತೆ, ಇದಾಗತ್ತೆ, ಕೆಲಸ ಕಾರ್ಯಗಳು ಮುಂದುವರಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಥರದಲ್ಲಿ ಏನಾಗುತ್ತೆ. ಅದಕ್ಕೂ ಕೂಡ ಭಯ ಬೇಡ. ಯಾಕಂದ್ರೆ ಕಣ್ಣುಗಳು ತೆಗಿಲಿಕ್ಕೆ ಕೆಲವು ನಿಮಿಷಗಳು ಮಾತ್ರ ಸಾಕು. ಹಾಗಾಗಿ ಇಮಿಡಿಯೇಟ್ ಆಗಿ ನೀವು ಐ ಬ್ಯಾಂಕ್ ಅಪ್ರೋಚ್ ಮಾಡಿದಾಗ ಜನಗಳು ಇಮಿಡಿಯೇಟ್ ಆಗಿ ಐ ಬ್ಯಾಂಕ್ ಅವ್ರು ಬರ್ತಾರೆ, ಬಂದ್ಬಿಟ್ಟು ಬರೀ ಕೆಲವು ನಿಮಿಷಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೂ ಮುಂದಿನ ವಿಧಿವಿಧಾನಗಳಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಂಡ್ಬಿಟ್ಟು ಆದಷ್ಟು ಬೇಗ ಅದನ್ನ ಮುಗಿಸ್ಕೊಡ್ಲಿಕ್ಕೆ ಅವರು ತಯಾರು ಮಾಡ್ತಾರೆ. ಸೊ ಹಾಗಾಗಿ ಆ ಥರ ತಪ್ಪು ಕಲ್ಪನೆಗಳು ಬೇಡ. ದಟ್ ಇಫ್ ದೇ ಡೊನೇಟ್ their eyes unnecessarily there will be delay in further procedures and any other related issues to the dead person. So dead person is there and definitely the family will be involved in some post death rituals. So our rituals there will not be any problem from the eye donation point of view. So you don't have to really worry about that there will be unnecessary delay or problems for the post death rituals and other things. So it is just few minutes job where the eyeballs can be removed and the body is given to the relatives with all the respects and further needful things. ಸೊ ಹಾಗಾಗಿ ಆ ಥರದ್ದು ಕೂಡ ತಪ್ಪು ಕಲ್ಪನೆಗಳು ಕೂಡ ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ಏನೇನು ತಪ್ಪು ಕಲ್ಪನೆಗಳ ಬಗ್ಗೆ ನಾನು ಹೇಳಿದೆ, ಒಂದು ಮುಖ ವಿಕರತೆ ಬಗ್ಗೆ ಹೇಳಿದೆ, ಇನ್ನೊಂದು
ಮುಂದಿನ ಜನ್ಮದಲ್ಲಿ ಯಾರು ಕಣ್ಣು ಕಳ್ಕೊಳ್ಳುವಂಥ ತಪ್ಪು ಕಲ್ಪನೆ ಬಗ್ಗೆ ಹೇಳಿದೆ. ಜೊತೆಗೆ ಇದನ್ನೆಲ್ಲ ನಾವು ಐ ಡೊನೇಷನ್ ಬಂದಿರುವಂಥದ್ದನ್ನ ನಾವು ಮಾರಾಟ ಮಾಡ್ಬೋದೇನೋ ಅಂತ ಒಂದು ತಪ್ಪು ಕಲ್ಪನೆ ಇರುತ್ತೆ, ಅದು ಕೂಡ ಇಲ್ಲ ಅಂತ ಹೇಳಿದೆ. ಜೊತೆಗೆ ಏನು ಮೃತ ಹೊಂದಿದ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಿರುತ್ತೆ, ಕೆಲಸ ಕಾರ್ಯಗಳಿರುತ್ತೆ, ಓಕೆ, ಅದರಲ್ಲಿ ಡಿಲೇ ಆಗ್ಬೋದು, ಅದರಿಂದ ತೊಂದರೆಗಳಾಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಅನ್ಕೊಂಡಿರ್ತಾರೆ ಅಂತ ಹೇಳಿದೆ, ಅದು ಕೂಡ ಸಾಧ್ಯತೆ ಇಲ್ಲ. ಜೊತೆಗೆ ತುಂಬಾ ವಯಸ್ಸಾದರೂ ಕೊಡ್ಲಿಕ್ಕಾಗಲ್ಲ, ತುಂಬಾ ಸಣ್ಣ ಮಕ್ಕಳು ಕೊಡೋಕ್ಕಾಗಲ್ಲ ಅಂತ ಹೇಳಿ ಕೆಲವರಿಗೆ ತಪ್ಪು ಭಾವನೆ ಇದೆ. ಅಂದ್ರೆ ಪೀಪಲ್ ಹೂ ಆರ್ ರಿಯಲಿ ವೆರಿ ಓಲ್ಡ್ ಆರ್ ವೆರಿ ಯಂಗ್, ದೇ ಕೆನಾಟ್ ರಿಯಲಿ donate their eyes. No, any age, irrespective of okay genders, either male, female, or anyone else can definitely donate their eyes, irrespective of their age group or whatever it is, or any health issue sometimes. Okay, so any such health issues, okay, regular health issues definitely is not a contraindication for the eye donation. Any person whoever is healthy, okay, need diseases like sugar, BP, all these things, okay, or some heart issues or cholesterol or thyroid, definitely they can donate their eyes after their death. But definitely we do have some listed diseases, okay, especially blood-borne diseases and other things, where we definitely collect the eyes without any hesitation, but it may not be really used for the grafting purposes for various reasons, but definitely they will be used for further research and training purposes also. Okay, so definitely the myth that somebody cannot really donate their eyes for a particular reason, okay, definitely is not at all acceptable. Okay, so all these myths we should understand. ಏನು ತಪ್ಪು ಕಲ್ಪನೆಗಳೇನಿರುತ್ತೆ ಅದನ್ನ ನಾವು ಆದಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ಸಾರ್ವಜನಿಕರಲ್ಲಿ ಹೋಗಲಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ಜೊತೆಗೆ ನಾವು ಫ್ಯಾಕ್ಟ್ಸ್ ಏನಿದೆ ಅದನ್ನು ಕೂಡ ಸರಿಯಾಗಿ ತಿಳ್ಕೋಬೇಕು. ಸೊ ಹಾಗಾಗಿ ಐ ಥಿಂಕ್ ದಟ್ ಕಂಪ್ಲೀಟ್ಸ್ ಅವರ್ discussion on eye bank. Yesterday's class was something like a part 1 and today's class is a part 2 for eye bank. So as I said, I am doing the community ophthalmology part, out of which I am doing the eye banking and referring the book by Dr. A.K. Kurana, he is no more, and his 6th edition comprehensive ophthalmology chapter 22 is my reference book. And let's stop it for today. Let's close it for today and continue with the next class in the coming days. Thank you. Bye bye. Jai Hind.